Jai Hind everyone. This is Sainath from Ranangotri YouTube channel. Notice Spardha Mitrare. Today we are going to discuss the strategy for RRB Group D and last minute tips for NTPC. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು RRB Group D ಅಲ್ಲಿ 1 crore ಅಪ್ಲಿಕೇಶನ್ ಹಾಕಿದ್ರಲ್ಲ, ಸೊ ನಾವು ಯಾವ ಥರ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಅಷ್ಟು ಜನದಲ್ಲಿ ನಾವು ಕಾಂಪಿಟೇಷನ್ ಮಾಡಿಕೊಂಡು ಯಾವ ಥರ ಒಂದು ಸೀಟ್ನ ಪಡ್ಕೋಬೇಕು ಅನ್ನೋದನ್ನು ನನಗೆ ಇವತ್ತು ಒಂದು ಕ್ಲಾಸ್ನಲ್ಲಿ ಹೇಳ್ತೀನಿ. ಹಾಗೂ NTPC ಅಲ್ಲಿ ಇನ್ನು ಕೇವಲ 30 to 45 ಡೇಸ್ ಇರೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ NTPC, ಅದರಲ್ಲಿ ಸಹ ಮ್ಯಾಥ್ ಮತ್ತು ರೀಸನಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 36 ಟಾಪಿಕ್ಸನ್ನು ನಿಮಗೆ ಯಾವ ಥರ ಯಾವೊಂದು ಟಾಪಿಕ್ ಹಾಗೂ ಯಾವೊಂದು ಟೈಪನ್ನು ನಾವು ಮಾಡಿದ್ರೆ ನಾವು ಅತಿ ಹೆಚ್ಚು ಅಂಕಗಳನ್ನ ಪಡಿಬೋದು ಅನ್ನೋದನ್ನು ಸಹ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನೋಡಿ, ಯಾರ್ಯಾರು ಬ್ಯಾಂಕಿಂಗ್ SSC ರೈಲ್ವೇಸ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ, ನಮ್ಮ ಒಂದು ಆಫ್ಲೈನ್ ಹಾಗೂ ಆನ್ಲೈನಲ್ಲಿ 9/5/2025 ಇಂದ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಾದರೂ ಜಾಯಿನ್ ಆಗಬೇಕಂದ್ರೆ ಈ ಒಂದು ನಂಬರ್ಗೆ ಸಂಪರ್ಕಿಸಿ. ನೋಡಿ, RRB Group D ಅಲ್ಲಿ 1 crore ಅಪ್ಲಿಕೇಶನ್ನ ಹಾಕಿದ್ದಾರೆ, ಕರೆಕ್ಟಾ? ಈಗ ಸರ್ ನಾವು ಸಹ ಹಾಕಿದ್ದೀವಿ ಅಪ್ಲಿಕೇಶನ್ ಅಲ್ವಾ? ಸೊ ನಾವು ಹೇಗೆ ಅಪ್ಲಿಕೇಶನ್ ಹಾಕೋದೊಂದಲ್ಲ, ಹೇಗೆ ಆ ಒಂದು ನಮ್ಮ ಒಂದು ಪೋಸ್ಟನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇದು ಬಂದುಬಿಟ್ಟು RRB ಅವರು ಒಂದು ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ. ಈ ನೋಟಿಸಲ್ಲಿ ಟೋಟಲ್ ನಮಗೆ 1 crore ಪ್ಲಸ್ ಅಪ್ಲಿಕೇಶನ್ನ ಹಾಕಿದ್ದಾರೆ, ಕರೆಕ್ಟಾ? ಅದರಲ್ಲೂ ಸಹ ನಾವು ತಗೊಂಡ್ರೆ ನಾವು ಫಾರ್ ಎಕ್ಸಾಂಪಲ್ ನಾವು ಜಾಸ್ತಿ ಈ ಕರ್ನಾಟಕದವ್ರು ಆಗಿರೋದ್ರಿಂದ ನಾವು ಬೆಂಗಳೂರನ್ನ ಫಸ್ಟ್ ಚೂಸ್ ಮಾಡಿರ್ತೀವಲ್ವ, ಬೆಂಗಳೂರು ರೀಜನ್, ಕರೆಕ್ಟಾ? ಸೊ ಅದರಲ್ಲೂ ಸಹ ಎಗೈನ್ ಇದು ಫಸ್ಟ್ ಪ್ಲೇಸಲ್ಲಿ ಹಾಗೂ 2ನೇ ಪ್ಲೇಸಲ್ಲಿ ನಾವು ಏನು ಮಾಡಿರ್ತೀವಿ, ಸಿಕಿಂದ್ರಾಬಾದನ್ನು ಫಿಲ್ ಮಾಡಿರ್ತೀವಿ. ಸೊ ನೋಡಿ, ಅನ್ರಿಸರ್ವ್ಡ್ ಕ್ಯಾಟಗರಿ 51,261 ಅಪ್ಲಿಕೇಶನ್ನ ಹಾಕಿದ್ದಾರೆ. ಸೊ ಎಗೈನ್ SC ಅಲ್ಲಿ 73,332, ST ಅಲ್ಲಿ 27,743 ಆ್ಯಂಡ್ OBC ಅಲ್ಲಿ 11,50,000 ಇಷ್ಟು ಹಾಕಿದ್ದಾರೆ. ಸೊ EWS ಅಲ್ಲಿ 7372, ಟೋಟಲ್ ಬಂದುಬಿಟ್ಟು 2,75,307 ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದರಲ್ಲಿ ಸಹ ಎಕ್ಸ್ ಸರ್ವಿಸ್ ಮ್ಯಾನ್ 1693 ಹಾಗೂ PWD 3051. ಇದರಲ್ಲಿ ಸರ್ ನಮಗೆ ಬೇಕಾಗಿರೋದು ಕೇವಲ ಒಂದು ಪೋಸ್ಟ್ ಅಲ್ವಾ? ಆ ಪೋಸ್ಟನ್ನು ಪಡೆದುಕೊಳ್ಬೇಕಂದ್ರೆ ನಾವು ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀವಿ. ಹಾಗೂ ಹಾರ್ಡ್ ವರ್ಕ್ ಒಂದೇ ಅಲ್ಲ, ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್. ಕ್ಲಿಯರ್? ನೋಡಿ, ಇದು ಒಂದು ರೈಲ್ವೆ RTI ಒಂದು ರಿಪ್ಲೈ ಬಂದಿದೆ. ಯಾವ ಥರ ಅಂದರೆ ಪ್ರೀವಿಯಸ್ನ ಬೇಸ್ ಮಾಡಿಕೊಂಡು ನಾವು ಇದೊಂದನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನಮ್ಗೆ ಬಂದುಬಿಟ್ಟು ಬೆಂಗಳೂರು ಅಲ್ವಾ? ಸೊ ಬೆಂಗಳೂರಲ್ಲಿ ಹುಬ್ಳಿ SWR ಒಂದು ವೇಕೆನ್ಸಿಗೆ, ಕರೆಕ್ಟಾ? ಒಂದು ವೇಕೆನ್ಸಿಗೆ ಅಂದರೆ ಒಂದು ವೇಕೆನ್ಸಿಗೆ 547 ರೇಷೋದಲ್ಲಿ ನಾವು 547 ರೇಷೋದಲ್ಲಿ ನಾವೇನು ಒಂದು ವಾರನ್ನು ಮಾಡ್ತೀವಿ, ಕರೆಕ್ಟಾ? ಇದು ಯಾವ ಥರ ಸರ್ ಅಂದರೆ ನೋಡಿ, 503 ಪೋಸ್ಟ್ ವೇಕೆನ್ಸಿ ಇದೆ ಅಪ್ ಟು ಟಿಲ್ ಡೇಟ್ವರೆಗೂ. ಮುಂದೆ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಕರೆಕ್ಟಾ? ಸೊ ಒಂದು ಪೋಸ್ಟ್ಗೆ 547 ಮೆಂಬರ್ಸ್ ಹತ್ರ ನಾವು ಏನು ಮಾಡ್ತಾ ಇದ್ವಿ, ವಾರನ್ನು ಮಾಡ್ತಾಯಿದ್ವಿ, ಕರೆಕ್ಟಾ? ಈಗ ನೋಡಿ, ವೇಕೆನ್ಸಿ ಬಂದುಬಿಟ್ಟು 207 URಗೆ, ಕರೆಕ್ಟಾ? ಸೊ ರೇಷಿಯೋ ಬಂದುಬಿಟ್ಟು 248, ಕರೆಕ್ಟಾ? ಒಂದು ವೇಕೆನ್ಸಿಗೆ 248 ಮೆಂಬರ್ಸಿಂದ ನಾವು ಏನು ಮಾಡ್ತಾಯಿದ್ವಿ, ವಾರನ್ನು ಮಾಡ್ತಾಯಿದ್ವಿ. ಈಗ SC ಕ್ಯಾಟಗರಿಯಲ್ಲಿ 75 ವೇಕೆನ್ಸಿ ಇದೆ, ಟೋಟಲ್ ರೇಷಿಯೋ ಬಂದುಬಿಟ್ಟು 978, ಕರೆಕ್ಟಾ? 978. ನೋಡಿ, ಇದೇನಾಗಿದೆ, ಸ್ವಲ್ಪ ಇನ್ನೂ ಜಾಸ್ತಿ ಏನಾಗಿದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ನಾವು ಯಾವ ಥರ ಇದರಿಂದ ಆಚೆ ಬಂದು ಒಂದು ಪೋಸ್ಟನ್ನು ತಗೊಳ್ಬೇಕು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಕ್ಲಿಯರಾ? ನೋಡಿ, ST ಸೊ 37 ವೇಕೆನ್ಸಿ ಇದೆ, ಅದರಲ್ಲಿ 133, ಕರೆಕ್ಟಾ? SCಗೆ ಹೋಲಿಸ್ಕೊಂಡ್ರೆ ST ಇದು ಸ್ವಲ್ಪ ಕಮ್ಮಿ, ಸರಿ 750. ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಒಂಚೂರು ಈಸಿ ಅಂತ ನಾನು ಹೇಳ್ಬೋದು, ಕರೆಕ್ಟಾ? ಈಗ ಏನು OBC ಇದು 133 ವೇಕೆನ್ಸಿ ಇದೆ, ಕರೆಕ್ಟಾ? ರೇಷಿಯೋ ನೋಡಿ 869 ಒಂದು ಆಸ್ಪಿರೆಂಟ್ಸಿಂದ ನಾವು ಏನು ಮಾಡ್ತೀವಿ, ವಾರನ ಮಾಡ್ತೀವಿ, ಕರೆಕ್ಟಾ? ಇಷ್ಟೆಲ್ಲ ಇದು ಬಂದುಬಿಟ್ಟು ಇನ್ಫಾರ್ಮೇಷನ್. ಕ್ಲಿಯರ್? ನಿಮಗೆ ಒಂದು ಐಡಿಯಾ ಬರಬೇಕು ಅಲ್ವಾ? ಡೈರೆಕ್ಟ್ ನಾವು RRB Group D ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ ಸರ್, ನಾವು ಪ್ರೀವಿಯಸ್ ಇಯರ್ ಬುಕ್ ತೊಗೊಳ್ತೀವಿ. ನೋ, ನಮ್ಮ ಬೇಸಿಕ್ ಫಂಡಮೆಂಟಲ್ಸನ್ನು ನಾವೇನು ಮಾಡಬೇಕು, ತಿಳ್ಕೊಂಡಿರಬೇಕು, ಕರೆಕ್ಟಾ? ಯಾವ ಥರ ಇದೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ, ಈಗ ಫಾರ್ ಎಕ್ಸಾಂಪಲ್ ಹಾರ್ಡ್ ವರ್ಕ್ ಮಾಡ್ತೀವಿ ಅಂದ್ಕೊಳ್ಳಿ, ನಮ್ಮ ಕೈಯಲ್ಲಿ ಇನ್ನೂ ಏನಾಗುತ್ತೆ ಅದನ್ನೆಲ್ಲ ಸಹ ನಾವು ಒಂದೇ ಸಲ ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಔಟ್ಪುಟ್ಟನ್ನು ಈಸಿಯಾಗಿ ಪಡ್ಕೋಬೋದು ಅಲ್ವಾ? ನೋಡಿ, ಇದು ಸಿಲೆಬಸ್ ಅಲ್ವಾ? ಸೊ ಜನರಲ್ ಸೈನ್ಸ್ 25 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 25 ಕ್ವಶನ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30, GK ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಇದರಲ್ಲಿ ಪಾಲಿಟಿ, ಎಕನಾಮಿಕ್ಸು, ಹಿಸ್ಟ್ರಿ ಎಲ್ಲನೂ ಸಹ ಇರುತ್ತೆ. ಕ್ಲಿಯರ್? ಈಗ ನಾವು ಯಾವ ಥರ ಪ್ರಿಪ್ರೇಷನ್ ಆಗಬೇಕು ನೋಡಿ, ನಾನು ನಿಮ್ಗೆ ಮೊದಲು ಹೇಳ್ತಿದ್ದೀನಿ. ನೋಡಿ,
ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಬೇಕಂದ್ರೆ ಮೊದಲು ನಾವು ಅದರ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಬೇಕು. ಕರೆಕ್ಟಾಗಿ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಂಡು ಮೊದಲನೇ ಸ್ಟೆಪ್ ಬಂದುಬಿಟ್ಟು ಪ್ರೀವಿಯಸ್ ಇಯರ್ ಬುಕ್ಕನ್ನು ನಾವು ತಗೋಬೇಕು. ಕ್ಲಿಯರ್? ಪ್ರೀವಿಯಸ್ ಇಯರ್ ಬುಕ್ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ TCS ಮಾಡೋದ್ರಿಂದ ಅಲ್ವಾ SSC ರೈಲ್ವೇಸಲ್ಲಿ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ರಿಪೀಟೆಡ್ ಆಗಿರುತ್ತೆ. ಕ್ಲಿಯರ್? ಸೊ ಮೊದಲು ನಾವು ಏನು ಮಾಡ್ತೀವಿ, ಸಿಲೆಬಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಕರೆಕ್ಟಾ? ಸೊ ನೀವು ಒಂದು ವೇಳೆ ಪರ್ಸೆಂಟೇಜ್ ಮುಗಿದಿದೆ ಅಂದ್ಕೊಳ್ಳಿ. ಕರೆಕ್ಟಾ? ಪರ್ಸೆಂಟೇಜ್ ಮುಗಿದಿದೆ ಅಂದ್ಕೊಳ್ಳಿ. ಆ ಪರ್ಸೆಂಟೇಜ್ ಟೋಟಲ್ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮುಗಿಯೋವರೆಗೂ ವೆಯ್ಟ್ ಮಾಡಬೇಡಿ. ಪರ್ಸೆಂಟೇಜ್ ಮುಗಿದ್ರೆ ಒಂದು ಪ್ರೀವಿಯಸ್ ಇಯರ್ ಬುಕ್ ತೊಗೊಳ್ಳಿ. ಕರೆಕ್ಟಾ? ಅದರಲ್ಲಿ NTPC, ಗ್ರೂಪ್ ಡಿ, RPF SI, RPF ಕಾನ್ಸ್ಟೇಬಲ್, ಕರೆಕ್ಟಾ, RRB JE ಆ ಒಂದು ಪ್ರಶ್ನೆಗಳು ಯಾವುದ್ಯಾವುದು ಪರ್ಸೆಂಟೇಜಲ್ಲಿ ಪ್ರಶ್ನೆಗಳನ್ನ ಬಂದಿರುತ್ತೋ ಸೊ ಅವನ್ನೆಲ್ಲನೂ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಇದೇ ಥರ ಹಿಸ್ಟ್ರಿಯಲ್ಲಿ ಅಷ್ಟೇ ಯಾವುದಾದ್ರು ಒಂದು ಟಾಪಿಕ್ ತೊಗೊಳ್ಳಿ. ಕರೆಕ್ಟಾ? ಯುರೋಪಿಯನ್ಸ್ ತೊಗೊಳ್ಳಿ. ಸೊ ಅದನ್ನು ಏನು ಮಾಡಬೇಕು, ಟಾಪಿಕ್ ಮುಗಿದ್ಮೇಲೆ ಪ್ರೀವಿಯಸ್ ಇಯರ್ನ ಮಾಡ್ತಾರೆ. ಈ ಥರ ಪ್ರೀವಿಯಸ್ ಇಯರ್ ಮಾಡ್ತಾ ಇದ್ದರೆ ನಮಗೆ ಸಿಂಪಲ್ಲಾಗಿ ಅನಿಸುತ್ತೆ. ಸೊ ಸಿಲೆಬಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಹಾಗೂ ಚೆನ್ನಾಗಿ ನಾವು ಏನು ಮಾಡ್ತೀವಿ, ಅರ್ಥವನ್ನು ಮಾಡ್ಕೊತೀವಿ. ಕರೆಕ್ಟಾ? ಈಗ ನೀವು ಕ್ಲಾಸ್ ಕೇಳಿರ್ತೀರ. ಕರೆಕ್ಟಾ? ಸೊ ಈ ಕ್ಲಾಸ್ ಕೇಳಿಬಿಟ್ಟು ಯಾವುದೋ ಒಂದು ಟಾಪಿಕ್ ಕೇಳಿರ್ತೀರ ಅಂದ್ಕೊಳ್ಳಿ. ಸೊ ಲಾಸ್ಟ್ವರೆಗೂ ಸಿಲೆಬಸ್ವರೆಗೂ ಕಂಪ್ಲೀಟ್ ಮಾಡೋದಕ್ಕೆ ನಮ್ಗೆ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅವಾಗ ನಾವು ಮೊದಲನೇ ಟಾಪಿಕನ್ನು ಮರೆತಿರ್ತೀವಿ. ಸೊ ಹಾಗಾಗಿ ನಾವು ಏನು ಮಾಡೋಣ, ಮೊದಲನೇ ಟಾಪಿಕ್ ಕಂಪ್ಲೀಟ್ ಆದಮೇಲೆ ಇವತ್ತಿನಿಂದ ಎಲ್ಲರೂ ಸಹ ನಾವು ಏನು ಮಾಡೋಣ ಅಂದರೆ ಮೊದಲನೇ ಟಾಪಿಕ್ ಫಸ್ಟ್ ಟಾಪಿಕ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ನಾವು ಏನು ಮಾಡಬೇಕು ಸರ್, ಅದರ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಕ್ಲಿಯರ್? ಇದೇ ಇರಬೇಕು ಮನಸ್ಸಲ್ಲಿ. ನೀವು ಯಾವುದಾದ್ರು ತೊಗೊಳ್ಳಿ, ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಳ್ಳಿ. ಕರೆಕ್ಟಾಗಿ ಜನರಲ್ ಸೈನ್ಸ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಎನರ್ಜಿ ತೊಗೊಳ್ಳಿ. ಎನರ್ಜಿ ಆದಮೇಲೆ ಎನರ್ಜಿ ಕಂಪ್ಲೀಟಾಗಿ ಮಾಡ್ತಿರಲ್ವ, ಸೊ ಎನರ್ಜಿ ಆದಮೇಲೆ ಅದ್ರ ಪ್ರೀವಿಯಸ್ ಇಯರ್ ಮಾಡಿ. ಸೊ ರೀಸನಿಂಗ್ ತೊಗೊಳ್ಳಿ, ಅನಾಲಜಿ, ನಂಬರ್ ಸೀರೀಸ್ ತೊಗೊಳ್ಳಿ. ನಂಬರ್ ಸೀರೀಸ್ ಮಾಡ್ತಿರಲ್ವ, ಏನೇನು ಟ್ರಿಕ್ಸ್ ಇದೆ ಎಲ್ಲನೂ ಕರೀತಿರಲ್ವ, ಸೊ ಅದಾದಮೇಲೆ ಪ್ರೀವಿಯಸ್ ಇಯರ್ ತೊಗೊಳ್ಳಿ. ಎಗೇನ್ ಜನರಲ್ ಅವೇರ್ನೆಸ್ ಹೇಳ್ದಲ್ವ, ಕ್ವಾಲಿಟಿ ತೊಗೊಳ್ಳಿ. ಯಾವ್ದಾದ್ರು ಒಂದು ಫಂಡಮೆಂಟಲ್ ರೈಟ್ಸ್ ಏನಾದ್ರು ತೊಗೊಳ್ಳಿ. ಅದಾದಮೇಲೆ ಪ್ರೀವಿಯಸ್ ಇಯರ್ ತೊಗೊಳ್ಳಿ. ಈ ಥರ ಮಾಡ್ತಾಯಿದ್ರೆ ಏನಾಗುತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾವು ಈ ಥರ ಮಾಡ್ತಾಯಿದ್ರೆ ಏನು ಬರುತ್ತೆ, ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಇರುತ್ತೆ. ಕರೆಕ್ಟಾ? ಸೊ ಇಷ್ಟು ನಾವು ಬಂದುಬಿಟ್ಟು RRB ಗ್ರೂಪ್ ಡಿ ಯಾವ ಥರ ಔಟ್ಪುಟ್ಟನ್ನು ಪಡೆದುಕೊಳ್ಬೇಕಂದ್ರೆ ಯಾವ ಥರ ಮಾಡಬೇಕು ಅನ್ನೋದನ್ನು. ಇನ್ನೂ ಯಾವ ಥರ ಮಾಡ್ಬೋದು ಅಂದರೆ ಒಂದು ಡೈಲಿ ಶೆಡ್ಯೂಲ್ಡ್ ಮಾಡ್ಕೊಳ್ಳಿ. ಡೈಲಿ ಶೆಡ್ಯೂಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ನೀವೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬೇರೆ ಅವರು ಬಂದು ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ನಮ್ಮ ಮನಸ್ಸಿಗೆ ನಾವು ಹಾಕ್ಕೊಂಡ್ರೆ ಮಲಗೋ ಟೈಮಲ್ಲಿ ನಾವು ಇವತ್ತು ಸ್ಯಾಟಿಸ್ಫೈ ಆಗಿ ಮಲಗ್ತಿದ್ವಾ ಇಲ್ವಾ, ಜಸ್ಟ್ ಇಷ್ಟು ಮಾತ್ರ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾ? ನೋಡಿ 3-4 ಸಬ್ಜೆಕ್ಟ್ ಅಲ್ವಾ. ಸೊ ಮ್ಯಾಥ್ ಕಂಪ್ಲೀಟ್ ಮಾಡಿ, ರೀಸನಿಂಗ್ ಕಂಪ್ಲೀಟ್ ಮಾಡಿ, JK GS ಹಾಗೂ ಜನರಲ್ ಸೈನ್ಸನ್ನು ಡೈಲಿ ಒಂದೊಂದು ಟಾಪಿಕ್ 2 ಟಾಪಿಕ್ಸ್ ಮಾಡ್ತಾ ಇದ್ದರೆ ಆವಾಗ ನಿಮ್ಗೆ ಏನಾಗುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ನಾವು ಕ್ರ್ಯಾಕ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಸಹ ಬರುತ್ತೆ. ಈ ಥರ ನಾವು ಏನು ಮಾಡಬೇಕು, ಡೈಲಿ ಮುಗಿತಾ ಒಂದು ಟಾಪಿಕ್ ಮುಗಿತಾ PYQ, ಇನ್ನೊಂದು ಟಾಪಿಕ್ ಮುಗಿತಾ PYQ. ಮೊದಲನೇದು ಬಂದುಬಿಟ್ಟು ನಾವು ಏನು ಮಾಡಬೇಕಂದ್ರೆ PYQಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸರ್ ಯಾಕೆ ನೋಡಿ, ನೀವು 2018ರಿಂದ ತೊಗೊಳ್ಳಿ, ಯಾವ್ಯಾವ ಒಂದು ನಂಬರ್ ಸಿಸ್ಟಮ್ ಆಗಲಿ ಇನ್ನೊಂದಾಗಲಿ ಅದು ಏನಾಗ್ತಾ ಇದೆ ಅಂದರೆ ಪ್ರೀವಿಯಸ್ ಇಯರ್ ಕೇಳ್ತಾ ಇದ್ದಾರೆ. SSCಯಲ್ಲಿ ಕೇಳಿರೋ ರೈಲ್ವೇಸಲ್ಲಿ ಕೇಳ್ತಾ ಇದ್ದಾರೆ. ಎಗೇನ್ ರೈಲ್ವೇಸ್ NTPCಯಲ್ಲಿ ಕೇಳಿರೋದು ಗ್ರೂಪ್ ಡಿಯಲ್ಲಿ ಕೇಳ್ತಾ ಇದ್ದಾರೆ. ಗ್ರೂಪ್ ಡಿಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ಎಗೇನ್ RPF SI ಹಾಗೂ ಕಾನ್ಸ್ಟೇಬಲ್ ಈ ಥರ ಏನಾಗ್ತದೆ ಅಂದರೆ ರೊಟೇಷನ್ ಆಗಿಬಿಟ್ಟು ಅದೇ ಪ್ರಶ್ನೆಗಳನ್ನ ಜಾಸ್ತಿ ಕೇಳೋದ್ರಿಂದ ನಾವು ಏನು ಮಾಡಬೇಕು, ಮೊದಲು PYQವನ್ನು ಸಾಲ್ವ್ ಮಾಡ್ತಾರೆ. ಮೊದಲು ಕಂಪ್ಲೀಟ್ ಸಿಲೆಬಸ್ ಮಾಡಬೇಕು, ಅದು ತದನಂತರ PYQ ಮಾಡ್ತಾರೆ. ಕಂಪ್ಲೀಟ್ PYQ ಈ ಥರ ಮಾಡ್ತಾಯಿದ್ರೆ 1 crore ಎಷ್ಟೇ ಬೀಳಲಿ ನಾವು ಒಂದು ಔಟ್ಪುಟನ್ನು ಆರಾಮಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಟ್ ಆಫ್ ಐ ಅಂದ್ಕೊಳ್ಳಿ. ಕಟ್ ಆಫ್ ಐ ಅಪ್ಲಿಕೇಶನ್ ಜಾಸ್ತಿ ಆಗಿದ್ರೆ ಕಟ್ ಆಫ್ ಐ ಆಗುತ್ತೆ. ಸೊ ನಾವು ಏನು ಮಾಡೋಣ, ಇನ್ನೂ ಹಾರ್ಡ್ ವರ್ಕನ್ನು ನಾವು ಮಾಡಬೇಕು. ಇನ್ನೂ ಹಾರ್ಡ್ ವರ್ಕನ್ನು ಮಾಡಿದ್ರೆ ಕಟ್ ಆಫ್ ಎಷ್ಟೇ ಇರಲಿ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ನಮಗೆ ಬರುತ್ತೆ. ಕರೆಕ್ಟಾ? ಡೈಲಿ ಶೆಡ್ಯೂಲ್ಡ್ ಹಾಕ್ಕೊಳ್ಳಿ, 30 ಡೇಸ್ ಶೆಡ್ಯೂಲ್ಡ್ ಹಾಕ್ಕೊಳ್ಳಿ, ಆರ್ ಇನ್ನೂ ಟೈಮ್ ಇದೆ ಅಂದ್ಕೊಳ್ಳಿ 45 ಡೇಸ್ ಶೆಡ್ಯೂಲ್ಡ್ ಹಾಕ್ಕೊಳ್ಳಿ, 60 ಡೇಸ್ ಶೆಡ್ಯೂಲ್ಡ್ ಹಾಕ್ಕೊಳ್ಳಿ. ಒಂದು ಟಾಪಿಕ್ಗೆ ಇಷ್ಟು ಟೈಮಿಂಗ್ಸ್ ಅಂತ ಹಾಕ್ಕೊಳ್ಳಿ. ಆ ಟಾಪಿಕ್ ಮುಗಿಯೋವರೆಗೂ ನೀವು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ. ಆ ಟಾಪಿಕ್ ಮುಗಿದ ನಂತರ ಬೇರೆ ಟಾಪಿಕನ್ನು ಕಾನ್ಸಂಟ್ರೇಟ್ ಮಾಡಿ. ಬಟ್ ಆ ಟಾಪಿಕನ್ನು PYQಸ್ನ ಮಾಡ್ತಾಯಿದ್ರೆ ನಾವು ಆರಾಮಾಗಿ ಮಾಡ್ಬೋದು. ಈಗ ಇಷ್ಟು ಯಾಕೆ ಹೇಳ್ತಿದ್ದೀನಿ ಅಂದರೆ ಕರೆಕ್ಟಾಗಿ 100ಅಲ್ಲಿ 50% ನಮಗೇನಿರುತ್ತೆ ಮ್ಯಾಥ್ ಪ್ಲಸ್ ರೀಸನಿಂಗೇ ಇರೋದ್ರಿಂದ ನಾವು ಮೋರ್ ಏನು ಮಾಡಬೇಕು, ಪ್ರಾಕ್ಟೀಸನ್ನೇ ಮಾಡಬೇಕು. ಕ್ಲಿಯರ್? ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಸ್ಕೋರ್ ಅನ್ನೋದು ಇಂಪ್ರೂವ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ? ಫಾರ್ ಎಕ್ಸಾಂಪಲ್ ಫಸ್ಟ್ ಮಾಕ್ ಟೆಸ್ಟ್ ಮಾಡ್ತಾರೆ, ವೀಕ್ಲಿ ಮಾಕ್ ಟೆಸ್ಟ್ ಮಾಡ್ತಾಯಿರಿ. 10 ಬಂತು ಅಂದ್ಕೊಳ್ಳಿ, 5 ಬಂತು ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಈ ವೀಕ್ 5 ಬಂದಿದೆ ಅಂದ್ಕೊಳ್ಳಿ, ನೆಕ್ಸ್ಟು 10 ಬರಲಿ, ಇಂಪ್ರೂವ್ ಆದಂಗೆ. ಎಗೈನ್ 15 ಇಂಪ್ರೂವ್ ಆದಂಗೆ. ಈ ಥರ ಒಂದು ನಾವು ಮಾಡ್ತಾಯಿದ್ರೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ? ನೋಡಿ, ಯಾರ್ಯಾರು ಪ್ರಿಪ್ರೇಷನ್ ಆಗ್ತಿದ್ರೋ ಇನ್ನೂ ಸಹ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ವೋ ಅವರೆಲ್ಲರೂ ಸಹ 9ನೇ ತಾರೀಕು ನಮ್ಮದು ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಕ್ಲಿಯರಾ? ನೋಡಿ, ನೆಕ್ಸ್ಟ್ ಒನ್ ಬಂದುಬಿಟ್ಟು RRB NTPC ಗ್ರ್ಯಾಜುಯೇಟ್ ಲೆವೆಲ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್. ಇಷ್ಟರಲ್ಲೇ ಎಕ್ಸಾಮ್ ಆಗುವಂಥ ಸಂಭವ ತುಂಬ ಇದೆ ಅಲ್ವಾ. ಸೊ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಸೊ ಟೆಂಟೇಟಿವ್ ಡೇಟ್ ಬಂದುಬಿಟ್ಟು June 1 or
ಜೂನ್ 9ಇಂದ ನಮಗೆ NTPC ಗ್ರ್ಯಾಜುಯೇಟ್ ಲೆವೆಲ್ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಕರೆಕ್ಟಾ? ನೋಡಿ, ಜೂನ್ 1 ಅಂದ್ಕೊಳ್ಳಿ. ಜೂನ್ 1 ಅಂದರೆ ಇಲ್ಲಿಗೆ 30 ಡೇಸ್. ಕರೆಕ್ಟಾ? ಜೂನ್ 9 ಅಂದ್ಕೊಳ್ಳಿ, ಇಲ್ಲಿಗೆ 39 ಆರ್ 40 ಡೇಸ್ ಅಂದ್ಕೊಳ್ಳಿ. ಕರೆಕ್ಟಾ? ಜೂನ್ 1ಗೆ ಆದರೆ 30 ಡೇಸ್ ಸ್ಟ್ರಾಟಜಿ, ಜೂನ್ 9ಗೆ ಆದರೆ 40 ಡೇಸ್ ಸ್ಟ್ರಾಟಜಿ. ಅದರಲ್ಲೂ ಸಹ ನಮ್ಮದು ಮೊದಲನೇ ದಿನ ಇರುತ್ತೆ ಅಂತ ಎಕ್ಸಾಮ್ ಕನ್ಫರ್ಮ್ ಇಲ್ಲವಲ್ಲ. ಸೊ ಕನ್ಫರ್ಮ್ ಇಲ್ಲದೇ ಇರೋ PYQ ಮಾಡ್ತಾಯಿರಿ. ಕ್ಲಿಯರಾ? ನೋಡಿ, ಈ ಒಂದು ಸೆಷನಲ್ಲಿ ನಾನು ನಿಮಗೆ ಮ್ಯಾಥ್ ಮತ್ತು ರೀಸನಿಂಗಲ್ಲಿ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ವಾ ಹೇಳ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮೇಡಮ್ ಅವರು ನಿಮಗೆ ಕಂಪ್ಲೀಟ್ GK ಯಾವ ಥರ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಅದು ಲಾಸ್ಟ್ ಮಿನಿಟ್ ಟಾಪಿಕ್ಸ್ ಯಾವ್ಯಾವ ಮಾಡಿದ್ರೆ ನಮಗೆ ಸ್ಕೋರ್ ಬೂಸ್ಟ್ ಆಗುತ್ತೆ ಅನ್ನೋದನ್ನು ಮೇಡಮ್ ಹೇಳ್ತಾರೆ. ಕ್ಲಿಯರಾ? ನೋಡಿ, ಮೊದಲನೇದು ಬಂದುಬಿಟ್ಟು ರೀಸನಿಂಗ್. ಕರೆಕ್ಟಾ? ರೀಸನಿಂಗ್ ಟಾಪಿಕ್ಸ್ ಇದು ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್, ಇದು ವೆಯ್ಟೇಜ್. ಕ್ಲಿಯರಾ? ನೋಡಿ, ಸೀರೀಸಲ್ಲಿ ನೋಡಿ, ಈಗ ಎಲ್ಲನೂ 1 ಇದೆ ಅಲ್ವಾ. ಸೀರೀಸ್ 5 ಇದೆ, ವೆನ್ ಡಯಾಗ್ರಾಮ್ 2 ಇದೆ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ 2 ಇದೆ, ಕೋಡಿಂಗ್ ಡಿಕೋಡಿಂಗ್ 2 ಇದೆ, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ 2 ಇದೆ. ಕ್ಲಿಯರಾ? ಆಗ ನಾವು ಏನು ಮಾಡಬೇಕು ಅಂದರೆ ಇದೆಲ್ಲ ಟಾಪಿಕ್ಸ್ಗಿಂತ, ಎಲ್ಲ ಟಾಪಿಕ್ಸು ಮೋಸ್ಟ್ ಇಂಪಾರ್ಟೆಂಟೇ, ಬಟ್ ಎಲ್ಲ ಟಾಪಿಕ್ಸ್ಗಿಂತ ಈ ಒಂದು 5 ಟಾಪಿಕ್ಸನ್ನು ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಕರೆಕ್ಟಾ? 6 ಟಾಪಿಕ್ಸ್ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕಂದರೆ ಪ್ರೀವಿಯಸ್ ಇಯರಲ್ಲಿ ಇಷ್ಟೇ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಇಂಪಾರ್ಟೆಂಟೇ, ಬಟ್ ಸ್ವಲ್ಪ ಇದೆಲ್ಲದಕ್ಕಿಂತ ಈ ಒಂದು 6 ಟಾಪಿಕ್ಸು ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್. ಕ್ಲಿಯರ್? ನೋಡಿ, ಸಿರೀಸ್ ಇದರಲ್ಲಿ ನಂಬರ್ ಸಿರೀಸ್ ಆಗ್ಬೋದು, ಲೆಟರ್ ಸಿರೀಸ್ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಕರೆಕ್ಟಾ? ಎಗೈನ್ ವೆನ್ ಡಯಾಗ್ರಾಮ್ ಅಲ್ವಾ, ವೆನ್ ಡಯಾಗ್ರಾಮಿಂದ 2 ಕ್ವಶನ್ಸ್. ಎಗೈನ್ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್. ಕರೆಕ್ಟಾ? ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮಿನೇಷನ್ಸ್. ಓನ್ಲಿ ರೈಲ್ವೇಸ್ಗೆಲ್ಲ ಎಲ್ಲ ಎಕ್ಸಾಮ್ಸಲ್ಲಿ ಸಹ ಕೇಳ್ತಾರೆ. ಕರೆಕ್ಟಾ? ಎಗೈನ್ ಕೋಡಿಂಗ್ ಡಿಕೋಡಿಂಗ್ ವೆರಿ ಇಂಪಾರ್ಟೆಂಟ್. 2 ಕ್ವಶನ್ಸ್ ಕೋಡಿಂಗ್ ಡಿಕೋಡಿಂಗಲ್ಲಿ ನಾವು ಮಾಡ್ಬೋದು. ಕರೆಕ್ಟಾ? NTPC ಅವರು ಬೇಸಿಕ್ ಕೇಳಲಿ, ಹಾರ್ಡ್ ಕೇಳಲಿ, ತೊಂದರೆ ಇಲ್ಲ, ನಾವು ಅದಕ್ಕೆ ಪ್ರಿಪ್ರೇಷನ್ ಆಗಿರಬೇಕು. ಕ್ಲಿಯರಾ? ನೋಡಿ, ನೆಕ್ಸ್ಟ್ ಅನಾಲಜಿ ಬಂದುಬಿಟ್ಟು 2 ಕ್ವಶನ್ಸ್. ಕರೆಕ್ಟ್? ಅನಾಲಜಿ ಎಷ್ಟು? 2 ಕ್ವಶನ್ಸ್. ಎಗೈನ್ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ 2 ಕ್ವಶನ್ಸ್. ಕರೆಕ್ಟಾ? ಬ್ಲಡ್ ರಿಲೇಷನ್ 1 ಕ್ವಶನ್, ಫಿಗರ್ ಸಿರೀಸ್ 1 ಕ್ವಶನ್, ಕ್ಲಾಸಿಫಿಕೇಷನ್ 1 ಕ್ವಶನ್, ಕ್ಯಾಲೆಂಡರ್ 1 ಕ್ವಶನ್, ವರ್ಡ್ 1 ಕ್ವಶನ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ 1 ಕ್ವಶನ್, ಮಿಸ್ಸಿಂಗ್ ನಂಬರ್ 1 ಕ್ವಶನ್, ಮ್ಯಾಥಮೆಟಿಕಲ್ ಆಪ್ರೇಷನ್ ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ SSC ಹಾಗೂ ರೈಲ್ವೇಸಲ್ಲಿ ತುಂಬ ಕ್ವಶನ್ಸನ್ನು ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ಸಹ ಈ ಒಂದು ಟಾಪಿಕ್ಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ಕ್ಲಿಯರ್? ನೋಡಿ, ಎಗೈನ್ ಆಲ್ಫಾಬೆಟಿಕ್ ಸಿರೀಸ್. ಓಕೆ. ಎಗೈನ್ ಡೇಸ್. ಕರೆಕ್ಟಾ? ಡೇಸ್ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟಾಪಿಕ್. ಕ್ಲಿಯರ್? ಈಸಿ ಟಾಪಿಕ್, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದನ್ನು ನಾವು ಏನು ಮಾಡೋಣ, ಜಸ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರಿವಿಯಸ್ ಇಯರ್ ಪ್ರಾಕ್ಟೀಸ್ ಮಾಡಿ, ಇದನ್ನು ನಾವು ಸ್ಕಿಪ್ ಮಾಡಿದ್ರು ಸಹ ಲಾಸ್ಟ್ ಮೂಮೆಂಟಲ್ಲಿ ನೋಡಿಕೊಂಡು ನಮ್ಮ ಡೇಸ್ಗೆ ನಾವು ಈಸಿಯಾಗಿ ಮಾಡ್ಬೋದು. ಎಗೈನ್ ಕೌಂಟಿಂಗ್ ಫಿಗರ್ಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಈ ಕೌಂಟಿಂಗ್ ಫಿಗರ್ಸಲ್ಲಿ ತುಂಬ ಏನು ಕೇಳ್ತದೆ ಅಂದರೆ ರೆಕ್ಟ್ಯಾಂಗಲ್, ಕರೆಕ್ಟಾ, ಟ್ರಯಾಂಗಲ್ ಹಾಗೂ ಸ್ಕ್ವೇರ್ಸನ್ನು ಜಾಸ್ತಿ ಕೇಳ್ತಾರೆ. ಇದನ್ನು ನಾವು ಒಂಚೂರು ನೋಡ್ಕೋಬೇಕಾಗುತ್ತೆ. ಕ್ಲಿಯರ್? ಎಗೈನ್ ಪೇಪರ್ ಕಟ್ಟಿಂಗ್, ಫೋಲ್ಡಿಂಗ್. ಕರೆಕ್ಟಾ? ಸೊ ಯಾವುದೋ ಒಂದು ಪೇಪರ್ ಇರುತ್ತೆ ಅಂದ್ಕೊಳ್ಳಿ, ಈ ಥರ ಕಟ್ ಮಾಡಿರ್ತಾರೆ. ಎಗೈನ್ ಅದನ್ನು ಓಪನ್ ಮಾಡಿದ್ರೆ ಯಾವ ಥರ ಒಂದು ಫಿಗರ್ ಬರುತ್ತೆ ಅನ್ನೋದನ್ನು ತುಂಬ ಕ್ವಶನ್ಸ್ ಕೇಳ್ತಾಯಿದ್ದಾರೆ. ಎಗೈನ್ ಎಂಬೆಡೆಡ್ ಫಿಗರ್ ಅಂದರೆ, ಸೊ ಯಾವುದೋ ಒಂದು ಫಿಗರ್ ಕೊಟ್ಬಿಟ್ಟು ಆ ಫಿಗರ್ ಯಾವುದರಲ್ಲಿ ಇದೆ, ಆ 4 ಆಪ್ಷನಲ್ಲಿ ಯಾವುದರಲ್ಲಿ ಇದೆ ಅನ್ನೋದನ್ನು ತುಂಬ ಅಂದರೆ ಕೇಳ್ತಾ ಇದ್ದಾರೆ. ಇದನ್ನು ಸಹ ನಾವು ನೋಡ್ಕೋಬೇಕಾಗುತ್ತೆ. ಕರೆಕ್ಟಾ? ಎಲ್ಲ ಟಾಪಿಕ್ಸು ಮೋಸ್ಟ್ ಇಂಪಾರ್ಟೆಂಟೇ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸೇ. ಕರೆಕ್ಟಾ? ಸೊ ಬಟ್ ಎಲ್ಲದರಲ್ಲೂ ಸಹ ಎಗೈನ್ ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಈ 6 ಟಾಪಿಕ್ಸ್. ಕ್ಲಿಯರ್? ಈ 6 ಟಾಪಿಕ್ಸ್ ಇನ್ನೂ ಸಹ ಇಂಪಾರ್ಟೆಂಟ್. ನೋಡಿ, 21 ಟಾಪಿಕ್ಸನ್ನು ನೀವು ಲಾಸ್ಟ್ ಮೂಮೆಂಟಲ್ಲಿ ಮಾಡಿಕೊಂಡ್ರು ಸಹ, ಕರೆಕ್ಟಾ, ಮಾಡಿಕೊಂಡ್ರು ಸಹ ಆಲ್ಮೋಸ್ಟ್ ಔಟ್ ಸ್ಕೋರ್ ಮಾಡ್ಬೋದು. ಕ್ಲಿಯರ್? ಸರ್ ನಾವು ಎಲ್ಲ ಟೋಟಲ್ ರೀಸನಿಂಗ್ ಮಾಡೋದಕ್ಕಾಗಲ್ಲ ಸರ್ ನಮ್ಮ ಕೈಯಲ್ಲಿ ಅಂದರೆ, ನೋಡಿ ಈ 21 ಟಾಪಿಕ್ಸ್ ಮಾಡ್ಕೊಂಡು ಹೋದ್ರು ಸಹ ನೀವು ಆಲ್ಮೋಸ್ಟ್ ಸ್ಕೋರ್ ಮಾಡ್ಬೋದು. 1 or 2 ಕ್ವಶನ್ಸ್ ಮೇ ಬಿ ಔಟ್ಸೈಡಿಂದ ಬರ್ಬೋದು. ಕರೆಕ್ಟಾ? ಬಟ್ ಎಗೈನ್ ಈ 21 ಟಾಪಿಕ್ಸ್ನ ಮಾಡಿದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಔಟ್ ಸ್ಕೋರ್ ಮಾಡೋದಕ್ಕೆ ತುಂಬ ಚಾನ್ಸ್ ಇದೆ. ಕ್ಲಿಯರ್? ನೋಡಿ, ನಾನು ಸೈಡ್ಗೆ ಬರ್ತೀನಿ. ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕರೆಕ್ಟಾ? ಇನ್ನೂ ಸಿಲೆಬಸ್ ವೆಯ್ಟೇಜ್ ಗೊತ್ತಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕ್ಲಿಯರಾ? ಮ್ಯಾಥ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಕರೆಕ್ಟಾ? ರೀಸನಿಂಗ್ ಬಂದುಬಿಟ್ಟು 21 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಎಗೈನ್ ಮ್ಯಾಥಲ್ಲಿ 15 ಟಾಪಿಕ್ಸ್. ಕರೆಕ್ಟಾ? ಎಷ್ಟು? 15 ಟಾಪಿಕ್ಸ್. ಟೋಟಲ್ 36 ಟಾಪಿಕ್ಸ್ ಆರ್ 36 ಚಾಪ್ಟರ್ಸ್. ಕ್ಲಿಯರ್? ಟಾಪಿಕ್ಸ್ ಎಲ್ಲ ಚಾಪ್ಟರ್ಸ್. ಕ್ಲಿಯರಾ? ಇದರಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್. ಎಗೈನ್ ಹೇಳ್ತಾ ಇದ್ದೀನಿ, ನಂಬರ್ ಸಿಸ್ಟಮ್ಮು ರೈಲ್ವೇಸಲ್ಲಿ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ.
ಕರೆಕ್ಟಾ? ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂದರೆ ಅಕಾರ್ಡಿಂಗ್ ಟು ಪ್ರೀವಿಯಸ್ 7 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕರೆಕ್ಟಾ? 7 ಪ್ರಶ್ನೆಗಳು ಅಂದರೆ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇದರಲ್ಲಿ ನೋಡಿ ಎಗೈನ್ 4 to 5 ಕ್ವಶನ್ಸ್ ಈಸಿ ಇರುತ್ತೆ, 1 ಕ್ವಶನ್ ಸ್ವಲ್ಪ ಮೀಡಿಯಮ್ ಮಾಡ್ರೇಟ್ ಲೆವೆಲ್ ಇರುತ್ತೆ, ಎಗೈನ್ 1 ಕ್ವಶನ್ ಸ್ವಲ್ಪ ಯೋಚನೆ ಮಾಡೋಷ್ಟು ಇರುತ್ತೆ, ಟೈಮ್ ವೇಸ್ಟ್ ಆಗುವಂಥ ಕ್ವಶನ್ ಸಹ ಇರುತ್ತೆ. ಸೊ ಹಾಗಾಗಿ ನಂಬರ್ ಸಿಸ್ಟಮನ್ನು ಕಂಪ್ಲೀಟಾಗಿ ಮಾಡಿ. ಕ್ಲಿಯರ್? ಪ್ರೀವಿಯಸ್ ಇಯರ್ ತೊಗೊಳ್ಳಿ, ಮೊದಲು ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿ. ಪ್ರೀವಿಯಸ್ ಇಯರ್ ಎಲ್ಲನೂ ಸಹ ಯಾವುದರಲ್ಲಿ ರೈಲ್ವೇಸಲ್ಲಿ ಯಾವ ಕ್ವಶನ್ಸ್ ಕೇಳಿದಾರೋ ಎಲ್ಲನೂ ಸಹ ಮಾಡಿ. ಕ್ಲಿಯರಾ? ಎಗೈನ್ ನೋಡಿ ಪರ್ಸೆಂಟೇಜ್. ಕರೆಕ್ಟಾ? ಪರ್ಸೆಂಟೇಜ್ ಸಹ ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ? 3 ಪ್ರಶ್ನೆಗಳು ಪರ್ಸೆಂಟೇಜಿಂದ ಬರ್ತಾ ಇದೆ. ಎಗೈನ್ ಈ ಸ್ಲೈಡ್ ಆದಮೇಲೆ ಇನ್ನೊಂದು ಸ್ಲೈಡ್ ಇದೆ, ಅದರಲ್ಲೂ ಸಹ ಪರ್ಸೆಂಟೇಜಲ್ಲಿ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ಕ್ಲಿಯರ್? ಎಗೈನ್ ಟ್ರಿಗ್ನೋಮೆಟ್ರಿ ಅಲ್ವಾ? ಟ್ರಿಗ್ನೋಮೆಟ್ರಿ ಸಹ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಾವು ಆಫ್ಲೈನಲ್ಲಿ ಏನು ಮಾಡ್ತೀವಿ ಅಂದರೆ ಟ್ರಿಗ್ನೋಮೆಟ್ರಿಯನ್ನು 8 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಕ್ಲಿಯರ್? ಟ್ರಿಗ್ನೋಮೆಟ್ರಿಯನ್ನು 8 ಪಾರ್ಟ್ಸಾಗಿ ಡಿವೈಡ್ ಮಾಡಿ A B C D E F G H ಕರೆಕ್ಟಾಗಿ ಈ ಥರ ಡಿವೈಡ್ ಮಾಡಿ ಕರೆಕ್ಟಾಗಿ 8 ಪಾರ್ಟ್ಸಲ್ಲಿ ನಾವು ಏನು ಮಾಡ್ತೀವಿ? ಟೀಚ್ ಮಾಡ್ತೀವಿ. ಆಗ ಏನಾಗುತ್ತೆ ಅಂದರೆ 8 ಪಾರ್ಟ್ಸ್ ಅಂದರೆ ಇದರಲ್ಲಿ ಟೋಟಲ್ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ಇರುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ? ಈಸಿ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಎ ಅಂದ್ಕೊಳ್ಳಿ, ಕರೆಕ್ಟಾ? ಬೇಸಿಕ್. ಎರಡನೇದು ಅಂದ್ಕೊಳ್ಳಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಮೂರನೇದು ಅಂದ್ಕೊಳ್ಳಿ ಕರೆಕ್ಟಾ? ಕ್ವಾಡ್ರೆಂಟ್ಸ್. ಈ ಥರ ಡಿವೈಡ್ ಮಾಡಿಕೊಂಡು ನಾವು ಮಾಡ್ತೀವಿ. ಸೊ ಆಗ ಏನಾಗುತ್ತೆ ಅಂದರೆ ಈಸಿ ಆಗುತ್ತೆ. ಎದಾದಮೇಲೆ ಓನ್ಲಿ ಎದು ಸೊಲ್ಯೂಷನ್ ವಿವೇಕಿಂದ ಮಾಡಿ, ಬಿದಾದಮೇಲೆ ಓನ್ಲಿ ಬಿದು ಮಾಡಿ, ಸಿದಾದಮೇಲೆ ಸಿದು ಮಾಡಿ. ಈ ಥರ ಸಬ್ ಡಿವಿಷನ್ ಮಾಡಿಕೊಂಡ್ರೆ ನಮಗೆ ಈಸಿ ಅನಿಸುತ್ತೆ. ಒಂದೇ ಸಲ ಎಲ್ಲನೂ ಕೇಳಿ ಕರೆಕ್ಟಾಗಿ ಟೋಟಲ್ ಟ್ರಿಗ್ನೋಮೆಟ್ರಿ ಕೇಳಿ ಮತ್ತೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೆವಿ ಅನಿಸುತ್ತೆ. ಕರೆಕ್ಟಾ? ಈಗಲೇ ನಮ್ಗೆ ಏನಾಗ್ತಾ ಇರುತ್ತೆ? ಭಯ ಅನ್ನೋದು ಇರುತ್ತೆ. ಯಾಕಿರುತ್ತೆ ಅಂದರೆ ಹೇಳಿ ಸರ್, ನಮಗೆ ನಂಬರ್ ಸಿಸ್ಟಮು, ಪರ್ಸೆಂಟೇಜು, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, LCM HCF ಇವು ಬೇಗ ಹೋಗುತ್ತೆ ಸರ್ ತಲೆಗೆ ಅಲ್ವಾ? ನಮ್ಮ ಮೆನ್ಸುರೇಷನ್ನು, ಟ್ರಿಗ್ನೋಮೆಟ್ರಿ, ಜಿಯೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸು ಇವು ಹೋಗಲ್ಲ ಸರ್. ಕರೆಕ್ಟಾ? ಆಲ್ಜಿಬ್ರಾ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ನೋಡಿ, ನಾವೇನು ಮಾಡ್ತೀವಿ? ಅರ್ಥಮೆಟಿಕಲ್ಲೇ ಆಗಲಿ ಕರೆಕ್ಟಾ 4 to 5 ಟೈಮ್ಸನ್ನು ನಾವು ಯಾವುದೇ ಒಂದು ಎಕ್ಸಾಮ್ಗೆ ಹೋಗೋ ಮುಂಚೆ 4 to 5 ಟೈಮ್ಸ್ ಆರ್ ಮೋರ್ ದ್ಯಾನ್ 4 to 5 ಟೈಮ್ಸ್ ಮಾಡ್ತೀವಿ. ಬಟ್ ಇಲ್ಲೇನು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಮ್ಯಾಥ್ಸ್ನ ನೆಗ್ಲೆಕ್ಟ್ ಮಾಡ್ತೀವಿ. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಮಾರ್ಕ್ಸ್ ಹೋಗುತ್ತೆ. ಕರೆಕ್ಟಾ? ಸೊ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ ಕರೆಕ್ಟಾ 50% ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಳಿ, ಅಂದರೆ SSC ರೈಲ್ವೇಸಲ್ಲಿ ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಳಿ, 100 ಮಾರ್ಕ್ಸ್ ಇದ್ದರೆ ಕರೆಕ್ಟಾ, 100 ಕ್ವಶನ್ಸ್ 100% ಇದ್ದರೆ ಅರ್ಥಮೆಟಿಕ್ 50%, ಕರೆಕ್ಟಾ ಆಲ್ಮೋಸ್ಟ್ ಅಡ್ವಾನ್ಸ್ ಮ್ಯಾಥ್ಸ್ 50% ಕೇಳ್ತಾ ಇದ್ದಾರೆ. ಯಾವುದೇ ಒಂದು ನೀವು ಬಿಟ್ರೂ ಸಹ ನಿಮಗೆ ಸ್ಕೋರ್ ಆಗೋದಿಲ್ಲ. ಕರೆಕ್ಟಾ? ಸೊ ಒಂದು ಕ್ವಶನ್ ಬಿಟ್ರೂ ಸಹ ತುಂಬ ಜನದ ಹಿಂದೆ ಹೋಗ್ಬಿಡ್ತಾರೆ. ಕಾಂಪಿಟೇಷನಿಂದ ಔಟ್ಸೈಡ್ ಹೋಗೋ ಚಾನ್ಸಸ್ ತುಂಬ ಇದ್ದಾವೆ. ಕ್ಲಿಯರ್? ಸೊ ಹಾಗಾಗಿ ಯಾವುದೋ ಒಂದು ಟಾಪಿಕನ್ನು ಬಿಡಬೇಡಿ. ಕ್ಲಿಯರ್? ಎಗೈನ್ ನೋಡಿ ಸಿಂಪ್ಲಿಫಿಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಸಿಂಪ್ಲಿಫಿಕೇಷನಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾರೆ NTPCಯಲ್ಲಿ, PYQಯಲ್ಲಿ. ಸೊ ಅದನ್ನು ಸಹ ನಾವು ಚೆನ್ನಾಗಿ ನೋಡ್ಕೋಬೇಕು. ಕ್ಲಿಯರ್? 3 ಬಾಡ್ ಮಾಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್ 200, 250 ಆರ್ ಮಾರ್ಕ್ ಟೆಸ್ಟಲ್ಲಿ ಸೆಕ್ಷನಲ್ ಸಿಂಪ್ಲಿಫಿಕೇಷನ್ ಆರ್ ಟಾಪಿಕ್ ವೈಸ್, ಚಾಪ್ಟರ್ ವೈಸ್ ಮಾರ್ಕ್ ಮಾಡಿದ್ರೂ ಸಹ ನಮಗೆ ಸಿಗುತ್ತೆ. ಕ್ವಶನ್ಸ್ ಆರ್ PYQನೇ ಮಾಡಿ, 200, 300 ಇರುತ್ತಲ್ವ. ಸೊ ಅದನ್ನು ಮಾಡಿದ್ರೂ ಸಹ ಸಾಕು. ಎಗೈನ್ ಜಿಯೋಮೆಟ್ರಿ. ಕ್ಲಿಯರಾ? ಜಿಯೋಮೆಟ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಈಸಿ ಕ್ವಶನ್ಸೇ ಕೇಳ್ತಾರೆ, ಬಟ್ ನಾವು ಜಿಯೋಮೆಟ್ರಿನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಈಸಿ ಕ್ವಶನ್ ಯಾವುದು, ಕಷ್ಟದ ಪ್ರಶ್ನೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡೋಣ ಅಂದರೆ ಇದರಲ್ಲಿ ಯಾವುದೇ ಒಂದು ಟಾಪಿಕನ್ನು ಸಹ ನಾವು ಬಿಡದೆ ಎಲ್ಲ ಟಾಪಿಕ್ಸನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಮನಸ್ಸಿಗೆ ಹಾಕ್ಕೊಂಡು ಕರೆಕ್ಟಾ ಮಾಡಿದ್ರೆ ಆಗುತ್ತೆ. ಕರೆಕ್ಟ್? ಇನ್ನು ಉಳಿದಿರೋದು ಕೇವಲ 30 or 40 ಡೇಸ್ ಇರೋದ್ರಿಂದ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಹೇಳ್ತಾ ಇದ್ದೀನಿ. ಕರೆಕ್ಟಾ? ಇಲ್ಲಾಂದರೆ ಕಂಪ್ಲೀಟ್ ಮ್ಯಾಥ್ಸ್ ಓದಿ ಅಂತ ನಾನು ಹೇಳ್ತೀನಿ. ಕರೆಕ್ಟಾ? ಸೊ ಎಗೈನ್ ಡೈಲಿ ಬೇಕಂದರೆ ಇದು 1 ಡೇಗೆ 1 ಚಾಪ್ಟರ್ನ ಮುಗಿಸ್ಬೋದು. ಕರೆಕ್ಟಾ? ನೋಡಿ ಎಗೈನ್ LCM HCF ವೆರಿ ವೆರಿ ಇಂಪಾರ್ಟೆಂಟ್. LCM HCF 2 ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಈಸಿ ಟಾಪಿಕ್ ಅಲ್ವಾ? ಇದು ಈಸಿ ಟಾಪಿಕ್ ಅಂದಮೇಲೆ ನಾವು ಇದನ್ನ ಇನ್ನೂ ಚೆನ್ನಾಗಿ ಕಲ್ತ್ಬಿಟ್ರೆ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಸಹ 2 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ನಂಬರ್ ಸಿಸ್ಟಮ್ ಅಷ್ಟೇ. ಸೊ ಬೇಗ ಅರ್ಥ ಆಗೋದ್ರಿಂದ ನಾವು ಕಂಪ್ಲೀಟ್ ನಂಬರ್ ಸಿಸ್ಟಮ್ ಇನ್ನೂ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಔಟ್ ಆಫ್ ಔಟ್ ಮಾಡ್ಬೋದು. ಪರ್ಸೆಂಟೇಜ್ ಅಷ್ಟೇ ಔಟ್ ಆಫ್ ಔಟ್ ಮಾಡ್ಬೋದು. ಟ್ರಿಗ್ನೋಮೆಟ್ರಿ ಅಷ್ಟೇ. ಟ್ರಿಗ್ನೋಮೆಟ್ರಿ ಹೇಳ್ದಲ್ವ 2 to 3 ಟೈಮ್ಸ್ ಮಲ್ಟಿಪಲ್ ಟೈಮ್ಸ್ ರಿವಿಸನ್ ಮಾಡ್ತಾಯಿದ್ರೆ, 4 ಟೈಮ್ಸ್ ರಿವಿಸನ್ ಮಾಡ್ತಾಯಿದ್ರೆ ಇದು ಸಹ ದೊಡ್ಡದು. ಒಂದು ಬಂದುಬಿಟ್ಟು ಇದರಲ್ಲಿ ಕಂಪಲ್ಸರಿ ಬೇಸಿಕ್ ಕ್ವಶನ್ ಇರುತ್ತೆ. 2ನೇ ಪ್ರಶ್ನೆ ಬಂದುಬಿಟ್ಟು ಕ್ವಾಡ್ರೆಂಟ್ ಆರ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೊಟ್ಬಿಟ್ಟು ಸೈನ್ ಬೈ ಕಾಸ್ ಆರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆರ್ ಕಾಟ್ ಸ್ಕ್ವೇರ್ ಥೀಟಾ ಆರ್ 1/sin ಥೀಟಾ ಪ್ಲಸ್ ಕಾಸ್ ಥೀಟಾ. ಕರೆಕ್ಟಾ? ಯಾವುದೋ ಒಂದು ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸಿಂದ ಆರ್ ಟ್ರಿಗ್ನೋಮೆಟ್ರಿ ರೇಷಿಯೋ ಟೇಬಲಿಂದ ಕೊಡ್ಬೋದು. ಕರೆಕ್ಟಾ? 3ನೇದು ಬಂದುಬಿಟ್ಟು ಫಾರ್ಮುಲಾ ಬೇಸ್ಡ್ ಕೊಡ್ಬೋದು. ಕ್ಲಿಯರ್? sin 2a cos 2a ಈ ಥರ ಫಾರ್ಮುಲಾ ಬೇಸ್ಡ್ ಕೇಳ್ಬೋದು. ಕರೆಕ್ಟಾ? 2 ಪ್ರಶ್ನೆ ಅಂತೂ ಈಸಿ ಇರುತ್ತೆ. ಒಂದು ಪ್ರಶ್ನೆಗೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಒಂದು ಪ್ರಶ್ನೆನ ಅಟೆಂಡ್ ಮಾಡ್ಬೋದು. ಕರೆಕ್ಟಾ? ಜಿಯೋಮೆಟ್ರಿಯಲ್ಲಿ ಅಷ್ಟೇ 2 ಪ್ರಶ್ನೆ ಅಂದರೆ ಆ 2 ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ರಯಾಂಗಲಿಂದ ಇರುತ್ತೆ, ಇನ್ನೊಂದು ಆಲ್ಮೋಸ್ಟ್ ಸರ್ಕಲಿಂದ ಇರುತ್ತೆ. ಸರ್ಕಲ್ನ ಮತ್ತು ಟ್ರಯಾಂಗಲ್ನ ಬಿಡಬೇಡಿ.
ಕರೆಕ್ಟಾಗಿ ಕ್ವಶನ್ಸ್ ಎಲ್ಲಿಂದ ಬರುತ್ತಂದರೆ ಆಲ್ಮೋಸ್ಟ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಿಯೋಮೆಟ್ರಿ ಅಂತ ಬಂದಮೇಲೆ ಒಂದು ಟ್ರಯಾಂಗಲಿಂದ ಬರುತ್ತೆ ಆರು ಇನ್ನೊಂದು ಸರ್ಕಲಿಂದ ಬರುತ್ತೆ. ಕ್ಲಿಯರಾ? ಅದರಲ್ಲೂ ಸಹ ಐಸೋಸೆಲಸನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಐಸೋಸೆಲಸ್ ಆರ್ ಈಕ್ವಿಲ್ಯಾಟ್ರಲ್ ಚೆನ್ನಾಗಿ ನೋಡ್ಕೊಳ್ಳಿ. ಕರೆಕ್ಟಾ? ಇದರಲ್ಲಿ ಸರ್ಕಲಲ್ಲಿ ಸಬ್ಟೆಂಡ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಆರ್ ಟ್ಯಾಂಜೆಂಟ್ಸ್ ಬರುತ್ತೆ, ಅದನ್ನು ಸಹ ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟಾ? ಎಗೈನ್ LCM HCF. 28 ಟಾಪಿಕ್ ಬಂದುಬಿಟ್ಟು ಆಲ್ಜಿಬ್ರಾ. ಕರೆಕ್ಟಾ? 28 ಟಾಪಿಕ್ ಬಂದುಬಿಟ್ಟು ಆಲ್ಜಿಬ್ರಾ. ಕರೆಕ್ಟಾ? ಇನ್ನೂ ಆಲ್ಜಿಬ್ರಾ ಯಾರು ಮಾಡಿಲ್ವೋ ನಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ನಾವು ಕಂಪ್ಲೀಟಾಗಿ 2 ವೀಡಿಯೋಸನ್ನು ಮಾಡಿದೆ ಆಲ್ಜಿಬ್ರಾ ಮೇಲೆ. x + 1/x, x - 1/x. ಕರೆಕ್ಟಾ? ಇನ್ನೂ ಮಾಡ್ತೀವಿ. ಕ್ಲಿಯರಾ? ಪಾರ್ಟ್ 3 ಪಾರ್ಟ್ 4 ಸಹ ಮಾಡ್ತೀವಿ ಕಂಪ್ಲೀಟ್. ಅಂದರೆ ರೈಲ್ವೇಸ್ಗೆ ಏನೇನಾಗುತ್ತೋ 100% ಡೆಫಿನೆಟ್ಲಿ ಕ್ವಶನ್ ಆಚೆಯಿಂದ ಬರೋದಿಲ್ಲ, ಇಷ್ಟು ಹೇಳ್ಬೋದು. ನೀವು ಆರಾಮಾಗಿ ಪ್ಲೇಲಿಸ್ಟನ್ನು ಸರ್ಚ್ ಮಾಡಿ ಆಲ್ಜಿಬ್ರಾ ಅಂತ ಹೊಡೆದ್ರೆ ನಿಮಗೆ ಬರೋದು ಸಿಗುತ್ತೆ. ಅಲ್ಲಿಂದ ಬೇಕಂದ್ರೆ ನೀವು ಆಲ್ಜಿಬ್ರಾ ಕಂಪ್ಲೀಟ್ ಮಾಡ್ಬೋದು. ಕ್ಲಿಯರಾ? 2 ಪ್ರಶ್ನೆ, ಅದರಲ್ಲಿ ಒಂದು ಬಂದುಬಿಟ್ಟು x + 1/x. ಕರೆಕ್ಟಾ? ಕೇಳುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಸೊ ಎರಡನೇದು ಬಂದುಬಿಟ್ಟು ನಿಮಗೆ ಫಾರ್ಮುಲಾ ಬೇಸ್ಡ್ ಕೇಳ್ಬೋದು. ಕರೆಕ್ಟಾ? ಫಾರ್ಮುಲಾ ಬೇಸ್ಡ್. ಫಾರ್ ಎಕ್ಸಾಂಪಲ್ a + b ಹೋಲ್ ಸ್ಕ್ವೇರ್. ಕರೆಕ್ಟಾ? ಇದೆಲ್ಲರಿಗೂ ಗೊತ್ತು ಅಂದ್ಕೊಳ್ಳಿ. a² + b² + 2ab. ಕರೆಕ್ಟಾ? ಸೊ ಇದೆಲ್ಲರಿಗೂ ಗೊತ್ತು. ಸೊ ಅವಾಗ ಅವರು ಡೈರೆಕ್ಟಾಗಿ ಕೇಳೋದಿಲ್ಲ, ಏನು ಕೇಳ್ತಾರೆ, a² + b² ಏನು ಅಂತ ಕೇಳ್ತಾರೆ. ಆರ್ a³ + b³ ಎಷ್ಟು ಅಂತ ಕೇಳ್ತಾರೆ. a³ + b³ ಬೇಕು ಅಂದರೆ ನಮ್ಗೆ ಏನು ಗೊತ್ತಿರಬೇಕು, a + b ಹೋಲ್ ಕ್ಯೂಬ್ ಗೊತ್ತಿರಬೇಕು, ಪ್ಲಸ್ 3ab × a + b ಅನ್ನೋದು ಗೊತ್ತಿರಬೇಕು. ಕರೆಕ್ಟಾ? ನಿಮಗೆ ನಾನು ಆಲ್ಜಿಬ್ರಾ ಮಾಡುವಾಗ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. a³ + b³ ಬೇಕಂದ್ರೆ ಏನೇನು ಬೇಕು ಅಲ್ವಾ, ಅಲ್ಲಿ ಏನು ಕೊಟ್ಟಿರ್ತಾರೆ, ನಾವು ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಕ್ಲಿಯರಾ? ಈಗ 29th ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್, TSD. ಕರೆಕ್ಟಾ? ಟೈಮ್, ಸ್ಪೀಡ್, ಡಿಸ್ಟೆನ್ಸ್. ಕ್ಲಿಯರ್? ಟೈಮ್, ಸ್ಪೀಡ್, ಡಿಸ್ಟೆನ್ಸ್. ಇದರಲ್ಲಿ ಸಹ ರೇಸನ್ನು ಒಂಚೂರು ನೋಡ್ಕೊಂಡಿದ್ದೀನಿ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ರೇಸ್ ಕ್ವಶನ್ಸು ತುಂಬ ಪ್ರಶ್ನೆಗಳನ್ನ ಕೇಳೋದು ಸ್ಟಾರ್ಟ್ ಮಾಡಿದ್ದಾರೆ. ನಾನು ನಿಮಗೆ ಓನ್ಲಿ 1 ಅಂದರೆ ಓನ್ಲಿ 1 ಬರುತ್ತೆ ಅಂತ ಹೇಳ್ತಾ ಇಲ್ಲ. ಅಕಾರ್ಡಿಂಗ್ ಟು ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಷ್ಟು ವೆಯ್ಟೇಜ್ ಇದೆ. ಮೇ ಬಿ 2 ಕೇಳ್ಬೋದು, ಮೇ ಬಿ 3 ಕೇಳ್ಬೋದು. ಕರೆಕ್ಟಾ? ನೋಡಿ 30th ಟಾಪಿಕ್ ಬಂದುಬಿಟ್ಟು CI ಕಂಪೌಂಡ್ ಇಂಟ್ರೆಸ್ಟ್. ಕರೆಕ್ಟಾ? ಯಾವುದೇ ಒಂದು ಎಕ್ಸಾಂಪಲ್ ತಗೊಳ್ಳಿ, CI ಆರ್ SI ಇಂದ ಕಂಪಲ್ಸರಿ ಒಂದು ಪ್ರಶ್ನೆ ಅನ್ನೋದು ಇದ್ದೇ ಇರುತ್ತೆ. ಮೇ ಬಿ 1 ಮೇಲೆ 2 ಕೇಳ್ಬೋದು, 3 ಕೇಳ್ಬೋದು, 4 ಆದರೂ ಕೇಳ್ಬೋದು. ಎಗೈನ್ ಮೆನ್ಸುರೇಷನ್ 2D 3D ವೆರಿ 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 ಇಂಪಾರ್ಟೆಂಟ್. ಮೆನ್ಸುರೇಷನ್ 2D 3D. ಈ ಮೆನ್ಸುರೇಷನ್ 2Dಯಲ್ಲಿ ಏರಿಯಾ, CSA, TSA. ಕರೆಕ್ಟಾ? ಆರ್ ಸ್ಕ್ವೇರ್, ಪೆರಿಮೀಟರ್. ಈ ಒಂದು 2Dಯಲ್ಲಿ ಈಸಿ ಪ್ರಶ್ನೆ ಕೇಳ್ತಾರೆ. ಕರೆಕ್ಟಾ? 3Dಯಲ್ಲಿ ಫಾರ್ಮುಲಾ ಬೇಸ್ಡ್ ಪ್ರಶ್ನೆಯನ್ನು ಕೇಳ್ತಾರೆ. ಕ್ಲಿಯರ್? ಒಂದೊಂದು ಸಲ ಏನಾಗುತ್ತೆ ಅಂದರೆ ಟ್ರಿಗ್ನೋಮೆಟ್ರಿ ಹೇಳ್ತಾರೆ, ಒಂದೊಂದು ಸಲ ಏನಾಗುತ್ತೆ ಅಂದರೆ ಟ್ರಿಪ್ಲೆಟ್ಸ್ ನಮ್ಗೆ ಗೊತ್ತಿದ್ರೆ ಟ್ರಿಗ್ನೋಮೆಟ್ರಿ ಟ್ರಿಪ್ಲೆಟ್ಸಿಂದ ಸಾಲ್ವ್ ಮಾಡೋ ಅಂಥ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಕರೆಕ್ಟಾ? ಟ್ರಿಪ್ಲೆಟ್ಸ್ ಅಂದರೆ ಸರ್ 3, 4, 5, 12, 13. ಕರೆಕ್ಟಾ? 7, 24, 25, 8, 15, 17, 9, 40, 41, 11, 60, 61. ಇವು ಟ್ರಿಪ್ಲೆಟ್ಸ್. ಈ ಟ್ರಿಪ್ಲೆಟ್ಸಿಂದ ಟ್ರಿಗ್ನೋಮೆಟ್ರಿ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ. ಅದರಲ್ಲಿ ಸಹ ಪೈಥಾಗರಸ್ ಟ್ರಿಪ್ಲೆಟಿಂದ ಕೇಳ್ತಾರೆ. ಪೈಥಾಗರಸ್ ಟ್ರಿಪ್ಲೆಟ್ಸು ಪೈಥಾಗರಸ್ ಪ್ರಮೇಯದಿಂದ ಕೇಳ್ಬೋದು. ಯಾವುದೋ ಒಂದು 2 ಸೈಡ್ ಕೊಟ್ಬಿಟ್ಟು 3ನೇ ಸೈಡನ್ನ ಫೈಂಡ್ ಔಟ್ ಮಾಡ್ಬೋದು. ಎಗೈನ್ ಜಿಯೋಮೆಟ್ರಿಯಲ್ಲಿ ಅಷ್ಟೇ ಅಲ್ವಾ, ಯಾವುದೋ ಒಂದು 2 ಸೈಡ್ ಕೊಟ್ಬಿಟ್ಟು 3ನೇ ಸೈಡನ್ನು ಫೈಂಡ್ ಔಟ್ ಮಾಡೋದು. ಎಷ್ಟು ವೇಸ್ ಇದೆ ಅಂತಲೂ ಸಹ ಕೇಳ್ಬೋದು. ಕರೆಕ್ಟಾ? ಎಗೈನ್ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಸಿಂಪಲ್ ಇಂಟ್ರೆಸ್ಟ್ ಸಹ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಪ್ರಶ್ನೆನ ಕೇಳಿದ್ದಾರೆ. ಮೆನ್ಸುರೇಷನಲ್ಲಿ 1 ಪ್ರಶ್ನೆ, ಮೆನ್ಸುರೇಷನ್ 3Dಯಲ್ಲಿ 1 ಪ್ರಶ್ನೆ. ಹಾಗಾದ್ರೆ ನಾವು ಏನು ಮಾಡಬೇಕು, ಮೆನ್ಸುರೇಷನ್ ಅನ್ನೋದು ಕಂಪ್ಲೀಟ್ ಮಾಡಬೇಕು ಅಲ್ವಾ. ನೋಡಿ ಅಲ್ಲಿಂದ ಒಂದು ಕ್ವಶನ್ ಬರ್ತಿದೆ ಅಂದರೆ ಕಂಪಲ್ಸರಿ ನಾವು ಏನು ಮಾಡಬೇಕು, ಮೆನ್ಸುರೇಷನ್ನ ಕಂಪ್ಲೀಟ್ ಮಾಡಬೇಕು. ಕರೆಕ್ಟಾ? ಮೆನ್ಸುರೇಷನ್ ಕಂಪ್ಲೀಟ್ ಮಾಡಿ ಏನೇನು PVQ ಇದೆಯೋ ಅದನ್ನು ನೋಡಿ. ಟೈಪ್ಸ್ ಇದೆ ಅಂದ್ಕೊಳ್ಳಿ, ಎಲ್ಲ ಕ್ವಶನ್ಸ್ ಮಾಡೋ ಅವಶ್ಯಕತೆ ಇಲ್ಲ. 1 or 2 ಕ್ವಶನ್ಸ್ ಆರ್ 3 ಕ್ವಶನ್ಸ್ ಮಾಡಿ ಬಿಟ್ಬಿಡಿ. ಕರೆಕ್ಟಾ? ಸೊ ಎಲ್ಲ ಪ್ರಶ್ನೆಗಳನ್ನ ಅದೇ ಟೈಪ್ ಕೇಳೋದ್ರಿಂದ ನಾವೇನು ಮಾಡೋದು, ಸ್ಕಿಪ್ಪನ್ನು ಮಾಡ್ಬೋದು. ಕರೆಕ್ಟಾ? ಎಗೇನ್ ಟೈಮ್ ಆ್ಯಂಡ್ ವರ್ಕ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಎಕ್ಸಾಮಲ್ಲಿ ಸಹ ಟೈಮ್ ಆ್ಯಂಡ್ ವರ್ಕನ್ನು ಕೇಳ್ತಾ ಇರುತ್ತೆ. ಈಗೇನು ರೇಷಿಯೋ ಪ್ರಪೋರ್ಷನ್ ಈಸಿ ಕ್ವಶನ್ ಇರುತ್ತೆ, ಸೊ ತೊಂದರೆ ಇಲ್ಲ. ರೇಷಿಯೋ ಪ್ರಪೋರ್ಷನ್, ರೇಷಿಯೋದಲ್ಲಿ ಏನಾದರೂ ಟ್ರಿಗ್ನೋಮೆಟ್ರಿ ಕೇಳಿದ್ದಾರೆ ಅಂದ್ಕೊಳ್ಳಿ. ಕರೆಕ್ಟಾ? ಅವಾಗ ನಾವು ಒಂಚೂರು ಯೋಚನೆ ಮಾಡಬೇಕು. ಕರೆಕ್ಟಾ? ಟ್ರಿಗ್ನೋಮೆಟ್ರಿಯಲ್ಲಿ ರೇಷಿಯೋ ಪ್ರಪೋರ್ಷನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಅಂದ್ಕೊಳ್ಳಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು 3/5 ಅಂದ್ಕೊಳ್ಳಿ. ಕರೆಕ್ಟಾಗಿ ಇನ್ನೊಂದು ಯಾವುದೋ ಒಂದು ಕಾಟ್ ಥೀಟಾ, ಟ್ಯಾನ್ ಥೀಟಾ ಆರ್ ಸೆಕ್ ಥೀಟಾ, ಕೊಸೆಕ್ ಥೀಟಾ ಕೇಳಿದ್ದಾರೆ ಅಂದ್ಕೊಳ್ಳಿ. ಅದನ್ನು ರೇಷಿಯೋದಲ್ಲಿ ಹೇಳಿ ಅಂತಾರೆ. ಕರೆಕ್ಟಾಗಿ? ಸೊ ಅವಾಗ ನಾವು ಏನು ಮಾಡಬೇಕು, ಏನು ಮಾಡ್ತೀವಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ. ಕರೆಕ್ಟಾಗಿ? ಇನ್ನೂ ದೊಡ್ಡ ಕ್ವಶನ್ ಕೊಟ್ಟು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀವಿ. ಸೊ ಕನ್ಫ್ಯೂಸ್ ಆಗಬಾರ್ದು. ಕರೆಕ್ಟಾ? ಚೆನ್ನಾಗಿ ನೋಡ್ಕೋಬೇಕು. ಲಾಸ್ಟ್ ಬಂದುಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್. ಕರೆಕ್ಟಾ? ಸ್ಟ್ಯಾಟಿಸ್ಟಿಕ್ಸ್ ಬೇಕಂದ್ರೆ ನೀವು ಲಾಸ್ಟ್ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಸ್ಟ್ಯಾಟಿಸ್ಟಿಕ್ಸನ್ನು ಕರೆಕ್ಟಾ? ಇಲ್ಲಿ ನೋಡಿ
ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಇದರಲ್ಲಿ ಎಗೇನ್ ನಾವು ಏನು ಮಾಡಿದ್ವಿ ಅಂದರೆ ಯಾವ್ರೇಜನ್ನು ಬಿಟ್ಟಿದ್ವಿ. ಕರೆಕ್ಟಾ? ಯಾವ್ರೇಜ್ ಏಜಸ್. ಕರೆಕ್ಟಾ? ಈ ಎರಡು ಟಾಪಿಕ್ಸಾ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ರೇಜಲ್ಲಿ ಏಜ್ ಪ್ರಶ್ನೆಗಳನ್ನ ಯಾವ್ರೇಜನ್ನು ಕೇಳ್ಬೋದು, ಯಾವ್ರೇಜಲ್ಲಿ ಏಜ್ ಪ್ರಶ್ನೆಗಳನ್ನ ಕೇಳ್ಬೋದು. ಇವನ್ನು ಸಹ ನಾವು ಕಂಪಲ್ಸರಿ ಮಾಡಬೇಕು. ಸ್ಟ್ಯಾಟಿಸ್ಟಿಕ್ಸ್ ಬೇಕಂದರೆ ಒಂದು ವೇಳೆ ಕರೆಕ್ಟಾ, ಸ್ಟ್ಯಾಟಿಸ್ಟಿಕ್ಸ್ ಬೇಕಂದರೆ ಒಂದು ವೇಳೆ ಲಾಸ್ಟಲ್ಲಿ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಓನ್ಲಿ ಪಿ ವೈ ಒಂದು ಸಲ ಟಾಪಿಕನ್ನು ಚೆನ್ನಾಗಿ ಕಲಿದ್ರೆ ಪಿ ವೈ ಕಿಸ್ ಮಾಡ್ಕೊಂಡು ಹೋಗಿ. ಕರೆಕ್ಟ್. ಬಟ್ ಈ ಎಲ್ಲ ಟಾಪಿಕ್ಸನ್ನು ಸಹ ಕಂಪಲ್ಸರಿ ನೋಡ್ಕೊಂಡು ಹೋದ್ರೆ ನಾವು NTPC ಈಗ ಏನು ಕಾಂಪಿಟೇಷನ್ ಇದೆ, ಇನ್ನೇನು ಕಮ್ಮಿ ಡೇಸ್ ಇದೆ, ಅದರಲ್ಲಿ ನಾವು ಯೂಸ್ಫುಲ್ಲಾಗಿ ಮಾಡ್ಬೋದು. ಸ್ಕೋರ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಕರೆಕ್ಟಾ? ರೇಸಸ್ ಹೇಳಿದ್ದೀನಿ, ರೇಸಸ್ ಸಹ ನಾವು ನೋಡ್ಕೋಬೇಕು ಅಲ್ವಾ. ನೋಡಿ ಇದರಲ್ಲೂ ಸಹ ಈಗ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಇಷ್ಟೊತ್ತು ನಾವೇನು ಹೇಳಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಇದರಲ್ಲಿ ಸಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಸಹ ನಾವು ಮಾಡೋಣ. ಕರೆಕ್ಟಾ? ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್, ಆಲ್ಜಿಬ್ರಾ ಅಂದ್ಕೊಳ್ಳಿ. ಇದರಲ್ಲಿ x+1/x ಹೇಳಿದೆ ನಾನು. ಕರೆಕ್ಟಾ? x+1/x ಈಕ್ವೇಷನ್ ಒಂದು ಪ್ರಶ್ನೆ ಕಂಪಲ್ಸರಿ ಅಂತ ಹೇಳಿದೆ. ಎಗೈನ್ ಐಡೆಂಟಿಟೀಸ್. ಕರೆಕ್ಟಾ? ಆರ್ ಆಲ್ಜಿಬ್ರಾಯಿಕ್ ಈಕ್ವೇಷನ್, ಲೀನಿಯರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ಕ್ಯೂಬಿಕ್ ಈಕ್ವೇಷನಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನು ಸಹ ನೋಡ್ಕೋಬೇಕಾಗುತ್ತೆ. ಕರೆಕ್ಟಾ? ಆರ್ ಫಾರ್ಮುಲಾ ಬೇಸ್ಡ್ ಆದರೂ ಕೇಳ್ಬೋದು, x+1/x ಆರ್ x-1/x ಇಂದಲೂ ಕೇಳ್ಬೋದು. ಆರ್ ಆಲ್ಜಿಬ್ರಾಯಿಕ್ ಈಕ್ವೇಷನ್, ಲೀನಿಯರ್ ಕ್ವಾಡ್ರಾಟಿಕ್ ಆರ್ ಕ್ಯೂಬಿಕ್ ಈಕ್ವೇಷನಿಂದ ಸಹ ಪ್ರಶ್ನೆಗಳನ್ನ ಕೇಳ್ಬೋದು. ಲಾಸ್ಟ್ ಮಿನಿಟಲ್ಲಿ ಇನ್ನೂ ಸಹ ಯಾರ್ಯಾರು ಮಾಡಿಲ್ಲೋ ದಯವಿಟ್ಟು ಈ ಒಂದು ಟಾಪಿಕ್ಸನ್ನು ಮಾಡ್ಕೊಂಡೋಗಿ, ತುಂಬ ಯೂಸ್ ಆಗಿಬಿಡುತ್ತೆ. ಕ್ಲಿಯರ್? ನೋಡಿ ಎಗೇನ್ ಯಾವ್ರೇಜ್, ಎರಡನೇದು ಬಂದುಬಿಟ್ಟು ಯಾವ್ರೇಜಲ್ಲಿ ಯಾವುದಾದ್ರು ಕ್ಯಾಲ್ಕುಲೇಷನ್ ಫಾರ್ಮುಲಾ ಬೇಸ್ಡ್. ಕರೆಕ್ಟಾ? ಎಗೇನ್ ಯಾವ್ರೇಜ್ ಆಫ್ 3 consecutive even number is 10, then what percent third number more than first number, average of class group, average of teacher. Correct? Average formula of squares, the sum of 10 numbers or sum of 30 sum of first 30 numbers or sum of first even numbers, sum of first 20 cube numbers ಅಲ್ವಾ. ಈ ಥರನ ಕೇಳ್ಬೋದು. ಇದನ್ನು ಸಹ ನಾವು ನೋಡ್ಕೋಬೇಕು. ಕ್ಲಿಯರ್? ಎಗೈನ್ ಇದು ನಂಬರ್ ಸಿಸ್ಟಮಲ್ಲಿ ಬರುತ್ತೆ ಆ್ಯಂಡ್ ಎಗೈನ್ ಯಾವ್ರೇಜಲ್ಲಿ ಸಹ ಬರುತ್ತೆ. ಸೊ ನಂಬರ್ ಸಿಸ್ಟಮಲ್ಲಿ ಮಾಡಿದರೆ ಯಾವ್ರೇಜಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಕ್ಲಿಯರ್? ನೆಕ್ಸ್ಟ್ ಬಂದುಬಿಟ್ಟು ಜಿಯೋಮೆಟ್ರಿ. ಕರೆಕ್ಟಾ? ಜಿಯೋಮೆಟ್ರಿಯಲ್ಲಿ ಸರ್ಕಲ್ ಕಾರ್ಡ್. ಕರೆಕ್ಟಾ? ಸರ್ಕಲ್ಲು, ಕಾರ್ಡು ಆ್ಯಂಡ್ ಟ್ಯಾಂಜೆಂಟ್ ವೆರಿ ವೆರಿ ಅಂದರೆ ಇದರರ್ಥ ಟೋಟಲ್ ಸರ್ಕಲ್ಲೇ ಮಾಡಿ. ಕರೆಕ್ಟಾ? ಟೋಟಲ್ ಸರ್ಕಲ್ ಮಾಡಿ. ಕರೆಕ್ಟ್? ಟೋಟಲ್ ಸರ್ಕಲ್ ಸಬ್ಟೆಂಡ್ ಬರುತ್ತೆ. ಕರೆಕ್ಟಾ? ಕಾರ್ಡ್ಸ್ ಬರುತ್ತೆ, ಟ್ಯಾಂಜೆಂಟ್ಸ್ ಬರುತ್ತೆ, ಸಿಕೆಂಟ್ ಬರುತ್ತೆ. ಕ್ಲಿಯರ್? ಇವನ್ನೆಲ್ಲನೂ ಸಹ ಮಾಡ್ಕೊಂಡೋದ್ರೆ ನಾವು ಸ್ಕೋರನ್ನು ಮಾಡ್ಬೋದು. ಎಗೈನ್ ಟ್ರಯಾಂಗಲ್ ಕಾನ್ಗ್ರುಯೆನ್ಸಿ ಆ್ಯಂಡ್ ಸಿಮಿಲಾರಿಟಿ. ಕರೆಕ್ಟಾ? ಟ್ರಯಾಂಗಲ್ ಕಾನ್ಗ್ರುಯೆನ್ಸಿ ಆ್ಯಂಡ್ ಸಿಮಿಲಾರಿಟಿಯನ್ನು ಸಹ ಮಾಡಬೇಕು. ಆ್ಯಂಡ್ ಎಗೈನ್ ಬೇಸಿಕ್ ಟ್ರಯಾಂಗಲ್ ಕ್ವಶನ್ ಸಹ ಮಾಡಬೇಕು. ಎಗೈನ್ ಟೈಪ್ಸ್ ಇದೆ ಅಲ್ವಾ, ಸ್ಕೇಲನ್ನು, ಈಕ್ವಿಲ್ಯಾಟ್ರಲ್ಲು, ಅವನ್ನು ಸಹ ನಾವು ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಓನ್ಲಿ ಕಾಂಗ್ರುಯೆನ್ಸಿ ಆರ್ ಸಿಮಿಲಾರಿಟಿ ಅಲ್ಲ. ಸೊ ಇವನು ಬೇಸಿಕ್ನು ಸಹ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಬೇಸಿಕ್ ಆದಮೇಲೆ ಈಗ ಟ್ರಯಾಂಗಲ್ ಕಾಂಗ್ರುಯೆನ್ಸಿ ಆ್ಯಂಡ್ ಸಿಮಿಲಾರಿಟಿಯನ್ನು ನೋಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಈಗೇನು ಜಿಯೋಮೆಟ್ರಿಕ್ ಶೇಪ್ಸ್, ಆ್ಯಂಗಲ್ಸ್ ಸಬ್ಟೆಂಡೆಡ್ ಬೈ ಕಾರ್ಡ್ಸ್ ಆಫ್ ಸರ್ಕಲ್, ರೆಕ್ಟ್ಯಾಂಗ್ಯುಲರ್, ಪ್ಯಾರಲಲ್ ಪೈಪ್ಡ್, ರೆಗ್ಯುಲರ್, ರೈಟ್, ಪಿರಮಿಡ್ ವಿತ್ ಟ್ರಯಾಂಗ್ಯುಲರ್. ಇದರಲ್ಲಿ ಸಹ ನಾನು ನಿಮ್ಗೆ ಹೇಳ್ತೀನಿ, ಸಬ್ಟೆಂಡನ್ನು ತುಂಬ ನೋಡ್ಕೊಳ್ಳಿ. ಕರೆಕ್ಟಾ? ಸಬ್ಟೆಂಡನ್ನು ತುಂಬ ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅಂದ್ಕೊಳ್ಳಿ. ಕರೆಕ್ಟಾ? ಇಲ್ಲಿ ಏನಿದೆ, ಇಲ್ಲಿ ಯಾವುದೋ ಒಂದು ಆ್ಯಂಗಲ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಕರೆಕ್ಟಾ? ಆಗ ಒಂದು ಸೆಕೆಂಡ್ ಈ ಥರ ಇದೆ ಅಂದ್ಕೊಳ್ಳಿ. ಕರೆಕ್ಟಾ? ಇಲ್ಲಿ ಆ್ಯಂಗಲ್ ಕೊಟ್ಟಿರ್ತಾರೆ. ಕ್ಲಿಯರಾ? ಇಲ್ಲಿ ಆ್ಯಂಗಲ್ ಕೊಟ್ಟಾಗ ಇಲ್ಲಿ ಈ ಥರ ಇದೆ ಅಂದ್ಕೊಳ್ಳಿ. ಆವಾಗ ಇಲ್ಲಿ ಎಷ್ಟಾಗುತ್ತೆ? ಕರೆಕ್ಟಾ? ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಕ್ಲಿಯರ್? ಆರ್ 90 ಪ್ಲಸ್ θ/2 ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಆರ್ ಎಗೈನ್ ಇಲ್ಲಿ 56 ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅಂದ್ಕೊಳ್ಳಿ. ಕರೆಕ್ಟಾ? ಇಲ್ಲಿ ಎಷ್ಟಿದ್ರೆ ಇಲ್ಲಿ ಎಷ್ಟಾಗುತ್ತೆ? ಕರೆಕ್ಟಾ? ಈ ಥರ ಒಂದು ಸಿಂಪಲ್ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಆ್ಯಂಡ್ ಸ್ವಲ್ಪ ಡೆಪ್ತಾಗಿ ಸಹ ಕೇಳ್ತಾರೆ. ಕರೆಕ್ಟಾ? ಸೊ ಇಷ್ಟು ನಮಗೆ ಜಿಯೋಮೆಟ್ರಿಯಿಂದ. ನೆಕ್ಸ್ಟ್ ಮೆನ್ಸುರೇಷನ್ 2D ಆ್ಯಂಡ್ ಮೆನ್ಸುರೇಷನ್ 3D. ಮೆನ್ಸುರೇಷನ್ 2Dಯಲ್ಲಿ ಟರ್ಮಿನಲ್ ಏರಿಯಾ, ವ್ಯಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಏರಿಯಾ, ಪೆರಿಮೀಟರ್. ಓಕೆನಾ? ಏರಿಯಾ, ಪೆರಿಮೀಟರು, ವ್ಯಾಲ್ಯೂಮು, ಸರ್ಫೇಸ್ ಏರಿಯಾ ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, CSA. ಓಕೆ. ಪ್ರಾಪರ್ಟಿ ಬೇಸ್ಡ್ ಕ್ವಶನ್ಸ್ ಆನ್ ಟ್ರಯಾಂಗಲ್ ಟೈಪ್ಸ್ ಆ್ಯಂಡ್ ಸರ್ಕಲ್ ಆ್ಯಂಡ್ ಸೆಮಿ ಸರ್ಕಲ್, ರಾಂಬಸು, ಟ್ರೆಪೀಜಿಯಮ್ಮು. ಓಕೆನಾ? ಪಾಲಿಗಾನ್ಸು ಇವೆಲ್ಲನೂ ಸಹ ನಾವು ನೋಡ್ಕೋಬೇಕಾಗುತ್ತೆ. ಕ್ವಾಡ್ರಿಲ್ಯಾಟ್ರಲ್ಲು. ಕರೆಕ್ಟಾ? ಇವೆಲ್ಲನೂ ಸಹ ನಾವು ಮೆನ್ಸುರೇಷನ್ 2Dಯಲ್ಲಿ ನೋಡ್ಕೋಬೇಕು. ಮೆನ್ಸುರೇಷನ್ 3D. ಸೊ TSA, LSA. ಸೊ ಇವು ಎಲ್ಲಿ ಬರುತ್ತೆ? ಮೆನ್ಸುರೇಷನ್ 3Dಯಲ್ಲಿ ಬರುತ್ತೆ. ಕರೆಕ್ಟಾ? ಇಲ್ಲಿ ಏನು ಬರುತ್ತೆ? ಏರಿಯಾ, ಪೆರಿಮೀಟರ್. 2Dಯಲ್ಲಿ ಏರಿಯಾ, ಪೆರಿಮೀಟರ್ ಅನ್ನೋ ಬರುತ್ತೆ. ಬಟ್ 3Dಯಲ್ಲಿ ಏನು ಬರುತ್ತೆ? TSA,
ಸಿ ಎಸ್ ಎ ಬರುತ್ತೆ ಕರೆಕ್ಟಾ. ಅದರಲ್ಲೂ ಸಹ ಎಗೇನ್ ಸಿಲಿಂಡರನ್ನು ನೋಡ್ಕೊಳ್ಳಿ ಕರೆಕ್ಟಾ. ಸಿಲಿಂಡರ್, ಕೋನ್, ಕ್ಯೂಬ್, ಕ್ಯೂಬಾಯ್ಡ್, ಸ್ಪಿಯರ್, ಎಮಿಸ್ಪಿಯರ್, ಕೋನ್ ಆಯಿತಾ. ಸೊ ಇಷ್ಟು ಈ ಟಾಪಿಕ್ಸು ಒಂಚೂರು ಇಂಪಾರ್ಟೆಂಟ್ ಅಂತ ಅರ್ಥ. ಕ್ಲಿಯರ್. ಟಿ ಎಸ್ ಎ ಕೇಳ್ಬೋದು, ಸಿ ಎಸ್ ಎ ಕೇಳ್ಬೋದು ಕರೆಕ್ಟಾ. ಆರ್ ಎಮಿಸ್ಪಿಯರ್ ಕೇಳ್ಬೋದು, ಸ್ಪಿಯರ್ ಕೇಳ್ಬೋದು. ಕ್ಲಿಯರ್. ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಕರೆಕ್ಟಾ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಮೇ ಬಿ ಡೈರೆಕ್ಟಾಗಿ ಕೇಳಿದ್ರೆ ನಾವು ಎಲ್ಲರೂ ಸಹ ಮಾಡ್ತೀವಿ PTR/100 ಅಂತ. ಒಂದು ವೇಳೆ 3 ಮಂತ್ಸ್, 4 ಮಂತ್ಸ್, 6 ಮಂತ್ಸ್, 9 ಮಂತ್ಸ್, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಕರೆಕ್ಟಾ, ಆ್ಯನ್ಯಲಿ ಅಂತ ಕೇಳಿದ್ದಾರೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಒಂಚೂರು ಸ್ವಲ್ಪ ಕಷ್ಟ ಆಗುತ್ತೆ ಕರೆಕ್ಟಾ. ಸೊ ಎಗೈನ್ ನಾವು ಏನು ಮಾಡೋಣ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಒಂದು ಬೇಸಿಕ್ ಕ್ವಶನ್ ಬರುತ್ತೆ, ಒಂದು ಸ್ವಲ್ಪ ಯೋಚನೆ ಮಾಡುವಂಥ ಕ್ವಶನ್ನು ಬರುತ್ತೆ. ಏನು ಕೇಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ 2 ಇಯರ್ಸ್ ಇದೆ ಅಂದ್ಕೊಳ್ಳಿ. 2 ಇಯರ್ಸ್ CI/SI ಡಿಫ್ರೆನ್ಸ್ ಕೊಟ್ಟು ಕರೆಕ್ಟಾ CI ಎಷ್ಟು ಅಂತ ಕೇಳ್ಬೋದು ಕರೆಕ್ಟಾ. ಫಾರ್ ಎಕ್ಸಾಂಪಲ್ 3% ಎಷ್ಟಾಗುತ್ತೆ, 6.09 ಆಗುತ್ತೆ. ಯಾವುದು ಇದು ಪರ್ಸೆಂಟೇಜು, ಇದು CI, ಇದು SI ಏನಾಗುತ್ತೆ, ಡಬಲ್ ಆಗುತ್ತೆ, 6 ಆಗುತ್ತೆ ಕರೆಕ್ಟಾ. ಸೊ ಅವಾಗ ಏನಾಗುತ್ತೆ, SI ಕೊಟ್ಬಿಟ್ಟು CI ಕೇಳ್ಬೋದು. ಆರ್ ಇದು ಡಿಫ್ರೆನ್ಸ್ ಕೇಳಿ ಇದನ್ನು ಕೇಳ್ಬೋದು. ಇದು 2 ಇಯರ್ಸ್ಗೆ ಅಲ್ಲ, 3 ಇಯರ್ಸ್ಗೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 3% ಅಂದ್ಕೊಳ್ಳಿ. 3%ಗೆ 3 ಇಯರ್ಸ್ಗೆ 9.2727 ಏನಾಗುತ್ತೆ, CI ಆಗುತ್ತೆ ಕರೆಕ್ಟಾ. ಸೊ SI ಏನಾಗುತ್ತೆ, 9% ಆಗುತ್ತೆ. ಹಾಗಾದರೆ ಡಿಫ್ರೆನ್ಸ್ದು 2727 ಅಲ್ವಾ, 2727 ಡಿಫ್ರೆನ್ಸ್ದು 54. ಆರ್ CI ಆರ್ SIನ ಮಾಡಿ ಅಂತ ಕೇಳ್ತಾರೆ. ಆರ್ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟು ಅಲ್ವಾ 10,000 ಆರ್ ಸಮಥಿಂಗ್ ಅಮೌಂಟ್ P ಅಂದ್ಕೊಳ್ಳಿ ಕರೆಕ್ಟಾ. ಪ್ರಿನ್ಸಿಪಾಲ್ ಕೊಟ್ಟು ಅಲ್ವಾ, ಇದಕ್ಕೆ 15% ಆರ್ 12%, 2 ಇಯರ್ಸು, 3 ಇಯರ್ಸು ಅಲ್ವಾ. ಸೊ ಇಯರ್ಲಿ ಕೇಳ್ಬೋದು, ಹಾಫ್ ಇಯರ್ಲಿ ಕೇಳ್ಬೋದು, ಕ್ವಾರ್ಟರ್ಲಿ ಸಹ ಕೇಳುವಂಥ ಒಂದು ಸಾಧ್ಯತೆಗಳು ಇದ್ದಾವೆ. ಆರ್ ಎಗೇನ್ ಡಿಫ್ರೆನ್ಸ್ ಕೇಳ್ಬೋದು, ನಾನು ಹೇಳಿದಲ್ವ ಡಿಫ್ರೆನ್ಸ್ ಕೇಳ್ಬೋದು ಕರೆಕ್ಟಾ. ಆರ್ 3 ಇಯರ್ಸ್ದು ಅಮೌಂಟ್ ಕೊಟ್ಬಿಟ್ಟು ಕರೆಕ್ಟಾ ಪ್ರಿನ್ಸಿಪಾಲನ್ನ ಕೇಳ್ಬೋದು ಕರೆಕ್ಟಾ. ಈ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಒಂಚೂರು ನಾವು ನೋಡ್ಕೋಬೇಕಾಗುತ್ತೆ ಕರೆಕ್ಟಾ. ಅಲ್ಲಿ ನೋಡಿ ನಿಮ್ಗೆ ಯಾವ ಮೆಥಡ್ ಬೇಕಂದ್ರೆ ಆ ಮೆಥಡ್ ಮಾಡ್ಕೋಬೋದು. ಕ್ಲಿಯರಾ. ಒಂದು ಸರ್ ನಾವು ನಮ್ಮ ಟೀಚರ್ಸ್ ಹತ್ರ ಕೇಳಿದ್ರೆ ನಾವು ರೇಷಿಯೋ ಮೆಥಡ್ ಅಂದ್ಕೊಳ್ಳಿ, ರೇಷಿಯೋ ಮೆಥಡನ್ನೇ ಮಾಡಿ. ಆರ್ ಸ್ವಲ್ಪ ಈಸಿ ಆಗುತ್ತೆ ಅಂದ್ಕೊಳ್ಳಿ, ಸಕ್ಸೆಸಿವ್ ಮೆಥಡ್ ಮಾಡಿ ಕರೆಕ್ಟಾ. ಆರ್ ಇನ್ನೂ ಈಸಿ ಆಗುತ್ತೆ ಸರ್, ಸಕ್ಸೆಸಿವ್ ಮೆಥಡ್ ಗೊತ್ತು ಅಂದ್ಕೊಳ್ಳಿ, ಆಪ್ಷನ್ ಎಲಿಮಿನೇಷನ್ ಚೆಕ್ ಮಾಡಿ ಕರೆಕ್ಟಾ. ಫಾರ್ ಎಕ್ಸಾಂಪಲ್ 5% ಅಂದ್ಕೊಳ್ಳಿ, 15.7625 3 ಇಯರ್ಸ್ಗೆ 15.7625 ಅಲ್ವಾ. ಇದರ ಅರ್ಥ ಇದ್ರ ಮಲ್ಟಿಪಲ್ ಆಗಿರುತ್ತೆ ಆನ್ಸರ್. ಸೊ ಇಷ್ಟು ಚೆಕ್ ಮಾಡಿದ್ರೆ ಸಾಕಾಗುತ್ತೆ ಕರೆಕ್ಟ್. ಏನಂದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ತುಂಬ ಸ್ಪೀಡ್ ಇರಬೇಕು ಕರೆಕ್ಟ್. ಆಪ್ಷನ್ ಎಲಿಮಿನೇಷನ್ ನೀವು ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ರು ಬಂದರೂ ಸಹ ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಅಟ್ಲೀಸ್ಟ್ ಒಂದು 8 to 6 ಕ್ವಶನ್ಸನ್ನು 6 to 8 ಕ್ವಶನ್ಸನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡೋದು ಓನ್ಲಿ ಆಪ್ಷನ್ ಎಲಿಮಿನೇಷನ್. ಬಟ್ ಆಪ್ಷನ್ ಎಲಿಮಿನೇಷನ್ ಅಪ್ಲಿಕೇಶನ್ಸನ್ನು ನಾವು ಕಂಪ್ಲೀಟಾಗಿ ಕಲಿಬೇಕು. ಅಪ್ಲಿಕೇಶನ್ಸನ್ನು ಕಂಪ್ಲೀಟಾಗಿ ಕಲಿತ್ರೆ ಮಾತ್ರ ನಾವು ಆಪ್ಷನ್ ಎಲಿಮಿನೇಷನ್ಗೆ ಹೋಗ್ಬೋದು. ಇಲ್ಲಾಂದರೆ 1 or 2 ಕ್ವಶನ್ಸ್ ಎಲ್ಲರೂ ಮಾಡೋ ಥರ ನಾವು 1 or 2 ಕ್ವಶನ್ಸ್ ಮಾಡ್ತೀವಿ, ಎಗೇನ್ ಬಿಟ್ಬಿಡ್ತೀವಿ ಕರೆಕ್ಟಾ. ಟಾಪ್ 11 ಮೆಥಡ್ಸ್ ಗೊತ್ತಿದ್ದರೆ ನೀವು ಯಾವುದೋ ಒಂದು ಅರ್ಥಮೆಟಿಕ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಆರ್ ಯೂಸ್ಫುಲ್ ಆಗುತ್ತೆ. ನೋಡಿ ನಂಬರ್ ಸಿಸ್ಟಮ್ ಅಲ್ವಾ, ನಂಬರ್ ಸಿಸ್ಟಮ್ ಡಿವಿಸಿಬಿಲಿಟಿ ಆ್ಯಂಡ್ ರಿಮೈಂಡರ್ ಥಿಯರಮ್ ವೆರಿ 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 ಇಂಪಾರ್ಟೆಂಟ್ ಕರೆಕ್ಟ್. ಡಿವಿಸಿಬಿಲಿಟಿ ಥಿಯರಮ್ ಆರ್ ಡಿವಿಸಿಬಿಲಿಟಿ ರೂಲ್ಸಿಂದನೂ ಸಹ ತುಂಬ ಕೇಳಿದ್ದಾರೆ. ಡಿವಿಸಿಬಿಲಿಟಿ ರೂಲ್ಸಲ್ಲಿ ಹೇಗೇನು ಹೇಳ್ತಾ ಇದ್ದೀನಿ ನೋಡಿ, 9 ಹೇಗೆ ಕೇಳಿದ್ದಾರೆ, 6, 11, 13, 17 ಇಷ್ಟು ಜಾಸ್ತಿ ಕೇಳಿದ್ದಾರೆ. ಆ್ಯಂಡ್ ಯಾವುದಪ್ಪ 19 ಪ್ರೈಮ್ ನಂಬರ್ಸನ್ನು ಕೇಳಿದ್ದಾರೆ. ಪ್ರೈಮ್ ನಂಬರ್ಸ್ ಯಾಕೆ ಕೇಳಿದ್ದಾರೆ, ಪ್ರೈಮ್ ನಂಬರ್ಸು ಒಂಚೂರು ನಮಗೆ ಕಷ್ಟ ಆಗುತ್ತಲ್ವಾ. ಸೊ ಫೈಂಡ್ ಔಟ್ ಮಾಡೋದು ಒಂಚೂರು ಕಷ್ಟ ಆಗುತ್ತೆ. ಸೊ ನಾವು ಅವಾಗ ಏನು ಮಾಡಬೇಕು ಅಂದರೆ ಡಿವಿಸಿಬಿಲಿಟಿದು ಅಲ್ವಾ, ಡಿವಿಸಿಬಿಲಿಟಿ ರೂಲ್ಸನ್ನು ನಾವು ಕಂಪ್ಲೀಟಾಗಿ ಕಲ್ತ್ಕೊಂಡು ಹೋಗಿರ್ಬೇಕು ಕರೆಕ್ಟ್. ಡಿವಿಸಿಬಿಲಿಟಿ ರೂಲ್ಸ್ ಕಂಪ್ಲೀಟನ್ನು ಕಲ್ತ್ಕೊಂಡು ಹೋದರೆ ನಮಗೆ ಬರುತ್ತೆ ಕರೆಕ್ಟಾ. ಸೊ 11, 13 ಇದೆ ಅಂದ್ಕೊಳ್ಳಿ, 7, 11, 13 ಇದೆ ಅಂದ್ಕೊಳ್ಳಿ. ಈ ಮೂರು ಯಾವುದರಿಂದ ಆಗುತ್ತೆ, 1001 ಆಗುತ್ತೆ. ಸೊ ಈ ಥರ ಒಂದು ಸ್ಮಾಲ್ ಪಾಯಿಂಟ್ಸ್ ಏನಾಗುತ್ತೆ ಎಕ್ಸಾಮ್ಸಲ್ಲಿ ನಮಗೆ ತುಂಬ ಎಫೆಕ್ಟಿವ್ನೆಸ್ ಬರುತ್ತೆ. ಕ್ಲಿಯರ್. ಎಗೇನ್ ನಂಬರ್ ಸಿಸ್ಟಮ್ ಆಯಿತಾ. ಈ ನಂಬರ್ ಸಿಸ್ಟಮಲ್ಲಿ ನೋಡಿ ಹೇಳ್ತೀನಿ, ಸ್ಕ್ವೇರು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ಕರೆಕ್ಟಾ. ಎಗೈನ್ ಬಾರ್ ಕ್ವಶನ್ಸ್ ಕ್ಲಿಯರ್. ಎಗೈನ್ ಸೀರೀಸ್ ಕ್ವಶನ್ಸ್, ಡಿವಿಸಿಬಿಲಿಟಿ ರೂಲ್ಸ್, ರಿಮೈಂಡರ್, ಯೂನಿಟ್ ಡಿಜಿಟ್, 10 ಡಿಜಿಟ್ ಕರೆಕ್ಟಾ. ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕ್ಲಿಯರ್. ಆರ್ ಟೊಯೆಂಟ್ ಫಂಕ್ಷನ್ ಆರ್ ಡಿವಿಸಿಬಿಲಿಟಿ ರೂಲ್ಸ್. ಫಾರ್ ಎಕ್ಸಾಂಪಲ್ 2000 4000 ನಂಬರ್ಸ್ ಬಿಟ್ವೀನ್ 6 ಎಷ್ಟು ನಂಬರ್ಸ್ ಮಲ್ಟಿಪ್ಲೈ ಆಗುತ್ತೆ. ಈ ಒಂದು ಡಿವಿಸಿಬಿಲಿಟಿ ರೂಲ್ಸನ್ನು ಕಂಪ್ಲೀಟಾಗಿ ಮಾಡಬೇಕು. ಡಿವಿಸಿಬಿಲಿಟಿ ರೂಲ್ಸ್ ಅಂದರೆ ಓನ್ಲಿ ಸರ್ 9 ಡಿವಿಸಿಬಿಲಿಟಿ ರೂಲ್, 9 ಅಂದರೆ ಡೀಟೇಲ್ ಸಮ್ ಇಷ್ಟೇ ಅಲ್ಲ ಕರೆಕ್ಟಾ. 11 ಹೇಗೆ ಮತ್ತೆ 11 ಸರ್
ಸಮ್ ಆಫ್ ಆಡ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಈವನ್ ಪ್ಲೇಸ್. ಓಕೆ 13 ಹೇಗೆ ಕರೆಕ್ಟಾ ಸರ್? 7 11 13 1 0 0 1. ಸೊ 17 ಹೇಗೆ, 19 ಹೇಗೆ, 23 ಹೇಗೆ, 29 ಹೇಗೆ, ಈ ಥರ ಅಲ್ವಾ. ನಾವು ಕಂಪ್ಲೀಟಾಗಿ ಆಫ್ಲೈನ್ ಕ್ಲಾಸಸ್ಸಲ್ಲಿ ಕಂಪ್ಲೀಟಾಗಿ ನಾವು ಹೇಳಿದ್ವಿ ಅಪ್ ಟು 29ವರೆಗೂ ಹೇಳಿದ್ವಿ ಕರೆಕ್ಟಾ. ಯಾವ ಥರ ಅಂತ ಫಾರ್ ಎಕ್ಸಾಂಪಲ್ 13 ಅಂದ್ಕೊಳ್ಳಿ ಕರೆಕ್ಟಾ. 3 ಮಲ್ಟಿಪಲ್ ಬರ್ಕೊಂಡೋಗಿ ಕರೆಕ್ಟಾ. 3 ಮಲ್ಟಿಪಲ್ ಯಾವಾಗ ಬರುತ್ತೆ, 13 ಯಾವಾಗ ಬರುತ್ತೋ ಆರ್ 3 ಮಲ್ಟಿಪಲ್ ಬರ್ಕೊಂಡೋಗಿ 13 ಮಲ್ಟಿಪಲ್ ಯಾವಾಗ ಬರುತ್ತೋ ಚೆಕ್ ಮಾಡಿ ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿವಿಸಿಬಲ್ ರೂಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ 51 ಬೇಕು ಅಂದ್ಕೊಳ್ಳಿ. 51 ಪ್ರೈಮ್ ನಂಬರ್ ಅಲ್ಲ, ಸಬ್ ಪ್ರೈಮ್ ನಂಬರ್ ಅಲ್ಲ ಕರೆಕ್ಟಾ. ಸೊ 57 ತಗೊಳ್ಳಿ, 57 ಪ್ರೈಮ್ ನಂಬರ್ ಸಬ್ ಪ್ರೈಮ್ ನಂಬರ್. 71 ತಗೊಳ್ಳಿ, 71 ಪ್ರೈಮ್ ನಂಬರ್ ಸಬ್ ಪ್ರೈಮ್ ನಂಬರ್. 71 ಹೇಗೆ ಅಲ್ವಾ, 1 ಬರ್ಕೊಂಡೋಗಿ ಕರೆಕ್ಟಾ. ಸೊ ನಮಗೆ ಏನು ಬರುತ್ತೆ 71 ಯಾವಾಗ ಬರುತ್ತೋ ಅಲ್ಲಿಂದ ನಮಗೇನಾಗುತ್ತೆ ಅಂದರೆ ನಮಗೆ ಡಿವಿಸಿಬಲ್ ರೂಲ್ ಸಿಗುತ್ತೆ ಕರೆಕ್ಟಾ. 23 ಅಂದ್ಕೊಳ್ಳಿ ಕ್ಲಿಯರ್. 3 ಬರ್ಕೊಂಡೋಗಿ ಡಿವಿಸಿಬಲ್ ರೂಲ್ ಸಿಗುತ್ತೆ. 3 6 ಕರೆಕ್ಟಾ. 9 12 ಈ ಕಡೆ 2 ಇದೆ ಅಂದರೆ -2 + 2 ಮಾಡ್ಕೊಂಡೋದ್ರೆ ನಮಗೇನು ಬರುತ್ತೆ ಸಿಗುತ್ತೆ. ನಾನು ನಿಮಗೆ ನಂಬರ್ ಸಿಸ್ಟಮ್ ಮಾಡೋದು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ ಓಕೆನಾ. ಇಷ್ಟು ನಂಬರ್ ಸಿಸ್ಟಮ್ದು. ಈಗೇನು LCM HCF ಹೇಳಿದ್ರು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಸಹ LCM HCF ಇಂಟು LCM = ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಕರೆಕ್ಟಾ. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆರ್ ಅಲ್ವಾ. ಆರ್ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ಸಲ್ಲಿ ಕೇಳಿದ್ರೆ ಅನ್ಕೋ 2 to the power of 3, 3 to the power of 6, 5 to the power of ಕ್ಯೂಬ್. ಇದಕ್ಕೆ LCM ಎಷ್ಟು ಅಂತ ನಂಬರ್ಸಲ್ಲಿ ಕೊಡಲ್ಲ, ಎಗೇನ್ ಪ್ರೈಮಲ್ಲೇ ಕೊಡ್ತಾರೆ. ಸೊ ಅದನ್ನು ಸಹ ನಾವು ಕಂಪಲ್ಸರಿ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ 25 15 40 ಇದೆ ಅಂದ್ಕೊಳ್ಳಿ ಕರೆಕ್ಟಾ. ಇದಕ್ಕೆ LCM ಎಷ್ಟು ಸರ್? ನಾವು ಏನು ಮಾಡ್ತೀವಿ ಡಬಲ್ ಮಾಡಿಕೊಂಡು ಸಹ ಬರುತ್ತೆ ಆನ್ಸರ್ ಆರ್ ಅಲ್ವಾ. 5 ಸ್ಕ್ವೇರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರು ಸಹ ಬರುತ್ತೆ. 5 × 3 ಆರ್ 2 ಕ್ಯೂಬ್ ಇಂಟು 5 ಕರೆಕ್ಟಾ. 2 ದ ಹೈಯೆಸ್ಟ್ ಪವರ್ ಎಷ್ಟು ಸರ್? 3 ದ ಹೈಯೆಸ್ಟ್ ಪವರ್ ಎಷ್ಟು ಸರ್? 3. 5 ದ ಹೈಯೆಸ್ಟ್ ಪವರ್ ಎಷ್ಟು ಸರ್? 5 ಸ್ಕ್ವೇರ್ ಕರೆಕ್ಟಾ. 2 ಕ್ಯೂಬ್ 8 × 3 24 × 25 ದಟ್ ಈಸ್ = 650 ಕರೆಕ್ಟಾ. ಈ ಥರ ಕ್ಲಿಯರ್. ಸಾರಿ 600 ಸಾರಿ 600 24 × 25 600. ಸೊ ಬೇಕಂದರೆ ಚೆಕ್ ಮಾಡಬೇಕು. 25ಇಂದ ಹೋಗುತ್ತೆ, 15ಇಂದ ಹೋಗುತ್ತೆ, 15 40 ಸೊ 40 × 15ಇಂದನೂ ಹೋಗುತ್ತೆ. ಸೊ ಈ ಥರ ಕರೆಕ್ಟ್. ಇಲ್ಲಿ ಡಬಲ್ ಮಾಡ್ಕೊಂಡು ಹೋದರೆ 40 80 120 ಈ ಥರ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಷ್ಟ ಆಗಲ್ಲ, ಈಸಿನೇ ಆಗುತ್ತೆ. ಬಟ್ ನೋಡಿ ಹಂಗೆ ಬಂತು ಒಂದು ವೇಳೆ ಪ್ರೈಮ್ ನಂಬರ್ಸ್ ಕೇಳಿದಾರೆ ಅಂದ್ಕೊಳ್ಳಿ, ಆಗೇನು ಮಾಡ್ತೀರಾ ಸರ್? ಆಗೇನು ಮಾಡಬೇಕು ಕರೆಕ್ಟಾ. 33 77 ಕೇಳಿದಾರೆ, ಆಗ ನೋಡಿ 11 × 7 ಇಂದ ಹೋಗುತ್ತೆ, ಇದು 11 × 3 ಇಂದ ಹೋಗುತ್ತೆ ಕರೆಕ್ಟಾ. 11 ಕಾಮನ್, 11 × 3 × 7 ಮಾಡಿದ್ರೆ ಮುಗೀತು ಕರೆಕ್ಟಾ. 11 × 21 213 ಸಿಂಪಲಾಗಿ ಬಂತಲ್ಲ. ಪ್ರೈಮ್ ಫ್ಯಾಕ್ಟರ್ಸ್ ಕಲ್ತಿರಬೇಕು, ನಾರ್ಮಲ್ LCM HCFಗೂ ಕಲ್ತಿರಬೇಕು ಕರೆಕ್ಟಾ. ನೋಡಿ ಪರ್ಸೆಂಟೇಜ್ ಕರೆಕ್ಟಾ. ಪರ್ಸೆಂಟೇಜಲ್ಲಿ ಬೇಸಿಕ್ ಪರ್ಸೆಂಟೇಜಸ್ಸನ್ನು ನೋಡ್ಕೋಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬೇಸ್ಡ್ ನೋಡ್ಕೋಬೇಕು. ಎಲೆಕ್ಷನ್ ಬೇಸ್ಡ್ ನೋಡ್ಕೊಂಡಿರಬೇಕು. ಸ್ಟೂಡೆಂಟ್ ಫೇಲ್ಡ್ ಆ್ಯಂಡ್ ಪಾಸ್ ಪರ್ಸೆಂಟೇಜ್ ಆರ್ ವೆನ್ ಡಯಾಗ್ರಾಮನ್ನು ನೋಡ್ಕೊಂಡಿರಬೇಕು ಕರೆಕ್ಟಾ. ನಮ್ಮ ಒಂದು ಪ್ಲೇ ಲಿಸ್ಟಲ್ಲಿ ಕಂಪ್ಲೀಟ್ ನಿಮಗೆ ಪರ್ಸೆಂಟೇಜ್ PVQ ಅನ್ನು ಮಾಡಿಸಿದ್ದೀನಿ ಕರೆಕ್ಟಾ. ಪಾಪ್ಯುಲೇಷನ್ದು ನೋಡ್ಕೋಬೇಕು. ಬೇಸಿಕ್ಕು, ಪಾಪ್ಯುಲೇಷನ್ನು, ಎಲೆಕ್ಷನ್ನು, ಸ್ಟೂಡೆಂಟ್ ಫೇಲ್ಡು, ಇನ್ಕಮ್, ಎಕ್ಸ್ಪೆಂಡಿಚರು ವೆರಿ ವೆರಿ ಇಂಪಾರ್ಟೆಂಟ್ ಕರೆಕ್ಟಾ. ಸಿಂಪ್ಲಿಫಿಕೇಷನ್ ನೋಡಿ. ಸಿಂಪ್ಲಿಫಿಕೇಷನಲ್ಲಿ ಬಾಡ್ ಮಾಸ್ ರೂಲ್, ಡೆಸಿಮಲ್ ಟು ಪರ್ಸೆಂಟೇಜ್ ಟು ಡೆಸಿಮಲ್ ಫ್ರ್ಯಾಕ್ಷನ್ಸ್, ಅಪ್ರಾಕ್ಸಿಮೇಷನ್ ಪ್ರಾಬ್ಲಮ್ಸನ್ನು ಕೇಳ್ತಾ ಇದ್ದಾರೆ ಕರೆಕ್ಟ್. ಅಪ್ರಾಕ್ಸಿಮೇಷನ್ ಪ್ರಾಬ್ಲಮ್ಸನ್ನು ಸಹ ನಾವು ಒಂಚೂರು ನೋಡ್ಕೋಬೇಕು. PYQ ಮಾಡಿದ್ರೆ ಸಾಕು ಕರೆಕ್ಟ್. ಇವೆಲ್ಲ ಸಹ PYQ ಮಾಡಿದ್ರೆ ಸಾಕು. ಬಟ್ ಕಾನ್ಸೆಪ್ಟ್ ಕಲಿಬೇಕು. ವಿತೌಟ್ ಕಾನ್ಸೆಪ್ಟ್ ಇರೋವಾಗ ಅಂದರೆ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರು ಸಹ ಮಾಡ್ಬೋದು ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು ಕರೆಕ್ಟಾ. ಎಗೈನ್ ನೋಡಿ 9th ಟಾಪಿಕ್ P&L, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಪ್ರಾಫಿಟ್ ಆ್ಯಂಡ್ ಲಾಸ್ ಸಪ್ರೇಟು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಸಪ್ರೇಟ್ ಅಲ್ವಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಬೇಸಿಕ್ ಫಾರ್ಮುಲಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ವಾ, ಈಸಿ ಕ್ವಶನ್ನು ಕೇಳ್ತಾರೆ, ಜಾಸ್ತಿ ಕ್ವಶನ್ ಕೊಡ್ತಾರೆ. ಆರ್ ಇನ್ನೊಂದು ಬರುತ್ತೆ ಟಾಪಿಕ್ಕು CP, SP ಆ್ಯಂಡ್ MP. ಈ ಒಂದು ಟಾಪಿಕ್ಸಿಂದ ಸಹ ತುಂಬ ಬರುತ್ತೆ. ಮಾರ್ಕ್ ಪ್ರೈಸ್ ಇಷ್ಟು ಆಗಿದೆ ಅಂತ ಬರುತ್ತೆ. ಈಗ ಡಿಸ್ಕೌಂಟ್ SP ಇಂದ ಹೋಗುತ್ತೆ. ಸೊ 100 CP ಇರುತ್ತೆ. ಮಾರ್ಕ್ ಪ್ರೈಸ್ ಇಷ್ಟಾಗಿದೆ ಅಂತ ಬರುತ್ತೆ, SP ಇಷ್ಟ ಅಂತ ಕೇಳ್ತಾರೆ ಕರೆಕ್ಟಾ. ಸೊ ಸಕ್ಸಸಿವ್ ಸೆಲ್ಲಿಂಗ್, ಸಕ್ಸಸಿವ್ 10-15% ಅಂದ್ಕೊಳ್ಳಿ. 15% ಸಕ್ಸಸಿವ್ ಆಗಿದೆ ಅಂದ್ಕೊಳ್ಳಿ ಕರೆಕ್ಟಾ. ಸರ್ ಆಗೇನು ಬರುತ್ತೆ 225/100 ದಟ್ ಈಸ್ 32.25 ಸಕ್ಸಸಿವ್ 2 ಇಯರ್ಸ್ಗೆ. 3 ಇಯರ್ಸ್ 2 ಇಯರ್ಸ್ಗೆ ಅಂದರೆ 2A + A² / 100
ಕರೆಕ್ಟಾ? ಸೇಮ್ ಇದ್ದರೆ, ಸೇಮ್ ಇಲ್ಲಾಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಬೈ 100. ಕರೆಕ್ಟಾ? 3 ಇಯರ್ಸ್ಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಬೈ 100 ಪ್ಲಸ್ ಎಕ್ಸ್ ವೈ ಝೆಡ್ ಬೈ 10,000. 3 ಇಯರ್ಸ್ಗಾದರೆ ಸಕ್ಸಸ್ಸಿವ್ ಎಷ್ಟು ಸರ್? ಈ ಥರ 3 ಇಯರ್ಸ್ಗೆ ಸಕ್ಸಸ್ಸಿವ್ ಒಂದೇ, ಕಾಂಪೌಂಡ್ ಇಂಟ್ರೆಸ್ಟ್ಗೆ 3 ಇಯರ್ಸ್ಗೂ ಒಂದೇ. ಈ ಒಂದು ಚಿಕ್ಕಿದಲ್ವ ಅದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಕ್ಲಿಯರ್? ಒಂದು ಚಾರ್ಟ್ ಮಾಡ್ಕೊಳ್ಳಿ ಅಲ್ವಾ? ಪ್ರಶ್ನೆ ಬರ್ತಾ ಇದೆ ಅಂದರೆ ಆ ಪ್ರಶ್ನೆ ಆ ಒಂದು ಟಾಪಿಕನ್ನು ಚಾರ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 3 ಇಯರ್ ಅಂದ್ಕೊಳ್ಳಿ. 3ಗೆ ಎಷ್ಟು ಸರ್? 2a ಪ್ಲಸ್ a ಸ್ಕ್ವೇರ್ ದಟ್ ಈಸ್ 6.09. 4% ಅಂದ್ಕೊಳ್ಳಿ. ಇದು ಡಬಲ್ ಎಷ್ಟು ಸರ್? 8. ಇದ್ರ ಸ್ಕ್ವೇರ್ ಎಷ್ಟು ಸರ್? 16. 9 ಅಂದ್ಕೊಳ್ಳಿ. ಇದ್ರ ಡಬಲ್ ಎಷ್ಟು? 18. ಇದ್ರ ಸ್ಕ್ವೇರ್ ಎಷ್ಟು ಸರ್? 81.81. ಈ ಥರ ಒಂದು ಚಾರ್ಟ್ ಮಾಡ್ಕೊಳ್ಳಿ. 2 ಇಯರ್ಸ್ಗೆ 3 ಇಯರ್ಸ್ಗೆ. ಕರೆಕ್ಟಾ? ಈ ಥರ ಮಾಡ್ಕೊಳ್ಳಿ. ರೇಟು 2 ಇಯರ್ಸು 3 ಇಯರ್ಸು. ಕರೆಕ್ಟಾ? ಇದರಲ್ಲಿ ಯೂಸ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಯೂಸ್ ಆಗುತ್ತೆ, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಯೂಸ್ ಆಗುತ್ತೆ. ಡಿಸ್ಕೌಂಟ್ ಆ್ಯಂಡ್ ಎಮ್ ಪಿ. ಓಕೆ, ಡಿಸ್ಕೌಂಟ್ ಸಹ ಕೇಳ್ತಾರೆ. ಆ್ಯಂಡ್ ರೇಷಿಯೋ ಪ್ರಪೋರ್ಷನಲ್ಲಿ ಮಿಕ್ಸ್ಚರ್ ವಿತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಬ್ಲಮ್. ಕರೆಕ್ಟಾ? ಸೊ ಟೈಮ್ ಆ್ಯಂಡ್ ವರ್ಕ್, ಸ್ಪೀಡ್, ಟೈಮ್, ಡಿಸ್ಟೆನ್ಸ್. ಟೈಮ್ ಆ್ಯಂಡ್ ವರ್ಕಲ್ಲಿ ನೋಡಿ ಮೆನ್ ವುಮೆನ್ ಕೇಳ್ಬೋದು. ಕರೆಕ್ಟಾ? ಎಫಿಷಿಯನ್ಸಿಯಿಂದ ಕೇಳ್ಬೋದು. ಕ್ಲಿಯರ್? ಬಾಯ್ ಗರ್ಲ್ ಆರ್ ಮೆನ್ ವುಮೆನ್. ಬೇಸಿಕ್ ಕ್ವಶನ್ಸ್ ಆದರೂ ಕೇಳ್ಬೋದು. ಸ್ವಲ್ಪ ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟು ಸಹ ಕೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ 77/2 ಆರ್ 75% ಇಷ್ಟು ಮಾಡಿದ್ದಾರೆ ಅಲ್ವಾ? ಆಫ್ಟರ್ ಆಲ್ಟರ್ನೇಟ್ ಡೇಸ್ದು ಕೇಳ್ಬೋದು. ಕರೆಕ್ಟಾ? ಆಫ್ಟರ್ ಸಮ್ ಟೈಮ್ ಲೆಫ್ಟು. ಕ್ಲಿಯರ್? ಮೆನ್ ಇಂಟು ಎಕ್ಸ್ ಇಂಟು ಅವರ್ಸ್ ಇಂಟು MDH. ಆ್ಯಂಡ್ ಅಲೋನ್ ರಿಮೈನಿಂಗ್ ವರ್ಕ್ ಕಂಪ್ಲೀಟ್ ಇನ್ ಹೌ ಮೆನಿ ಡೇಸ್. ಓಕೆ, ಈ ಅಲೋನು ಬೇಸಿಕ್ಕು, ಬಟ್ ಆಲ್ಟರ್ನೇಟ್ ಸ್ವಲ್ಪ ನೋಡ್ಕೊಳ್ಳಿ. ಎಫಿಷಿಯನ್ಸಿ ಪ್ರಾಬ್ಲಮ್ಸನ್ನು ಸ್ವಲ್ಪ ನೋಡ್ಕೋಬೇಕು. ಕರೆಕ್ಟಾ? ಎಗೈನ್ 11th ಟಾಪಿಕ್ ಬಂದುಬಿಟ್ಟು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಬೇಸಿಕ್ ಐಡೆಂಟಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಬೇಸಿಕ್ ಐಡೆಂಟಿಟೀಸಿಂದ ಪ್ರಶ್ನೆಗಳನ್ನ ಕೇಳ್ತಾರೆ. ಆರ್ ಟ್ರಿಪ್ಲೆಟಿಂದ ಯೂಸ್ ಆಗುವಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಆರ್ ಆ್ಯಂಗಲ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ. ಆರ್ ಫಾರ್ಮುಲಾ ಬೇಸ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ. ಕರೆಕ್ಟಾ? ಟ್ರಿಗ್ನೋಮೆಟ್ರಿ ರೇಷಿಯೋ ಟೇಬಲನ್ನು ನಾವು ಕಂಪ್ಲೀಟಾಗಿ ತಿಳ್ಕೊಂಡಿರ್ಬೇಕು. ಕರೆಕ್ಟಾ? ಅದನ್ನು ವರ್ಕ್ ಮಾಡಬೇಕು. ಅಂದರೆ ಅಲ್ಲೋಗಿ ಬರೆಯೋದಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅಂದ್ಕೊಳ್ಳಿ. ಸೈನ್ ಥೀಟಾ, ಕಾಸ್ ಥೀಟಾ, ಕರೆಕ್ಟಾ? ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕ್ ಥೀಟಾ, ಕೋಸೆಕ್ ಥೀಟಾ. ಕರೆಕ್ಟಾ? ಇದನ್ನೆಲ್ಲ 0, 1/2, 1/√2, √3/2, ಕರೆಕ್ಟಾ? 1 ಈ ಥರ ಬರ್ಕೊಂಡು ಹೋಗೋದಲ್ಲ. ಕರೆಕ್ಟ್ ಸರ್? ನಾವು ಈಗ ನಮ್ಗೆ ಈಸಿಯಾಗಿ ಬರುತ್ತೆ. 1 √3/2, 1/√2, 1/2, 0. ಕರೆಕ್ಟಾ ಸರ್? ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ದಟ್ ಈಸ್ 0/1 ದಟ್ ಈಸ್ 0. ಕರೆಕ್ಟಾ? ಎಗೈನ್ 2 ಕ್ಯಾನ್ಸಲ್, 1/√3, 2 ಕ್ಯಾನ್ಸಲ್, 1, 2 ಕ್ಯಾನ್ಸಲ್, √3, 1/0, ಇನ್ಫಿನಿಟಿ. ಈ ಥರ ಬರ್ಕೊಂಡು ಹೋಗಿದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಕರೆಕ್ಟಾ? ಸೊ ನಾವು ಏನು ಮಾಡೋಣ ಅಂದರೆ ಟ್ರಿಗ್ನೋಮೆಟ್ರಿಕ್ ಟೇಬಲನ್ನು ತಗೊಳ್ಳಿ. ಡೈಲಿ 2 ಟೈಮ್ಸ್ ಬರೆದ್ರೂ ಸಹ ನಮಗೆ ಅಟ್ಲೀಸ್ಟ್ ಒಂದು 21 ಡೇಸ್ ಆರ್ 10 ಡೇಸ್ ಒಳಗಡೆ ನಮ್ಗೆ ಫಾರ್ ಎಕ್ಸಾಂಪಲ್ ಕಾಟ್ 30 ಅಂದ್ಕೊಳ್ಳಿ. ಕರೆಕ್ಟಾ? ಕಾಟ್ 30 ಎಷ್ಟು ಸರ್? ನಾವು ಡೈರೆಕ್ಟಾಗಿ ಹೇಳ್ಬೇಕು √3 ಅಂತ. ಕರೆಕ್ಟಾ? ಸೊ ಡೈರೆಕ್ಟಾಗಿ ಹೇಳಿದ್ರೆ ನಮ್ಗೆ ಏನು ಬರುತ್ತೆ? ಇನ್ನೂ ಟೈಮ್ ಸೇವ್ ಆಗುತ್ತೆ. ಕ್ಲಿಯರ್? ಏಜಸ್ ಪ್ರಶ್ನೆಗಳನ್ನೇ ರೇಷಿಯೋ. ಫಾರ್ ಎಕ್ಸಾಂಪಲ್ 4 ಇಯರ್ಸಿಗೂ ರೇಷಿಯೋ ಎಷ್ಟಿರುತ್ತೆ? 6:5 ಇರುತ್ತೆ. ಎಗೈನ್ 8 ಇಯರ್ಸ್ ಆದಮೇಲೆ ರೇಷಿಯೋ ಎಷ್ಟಿರುತ್ತೆ? 11:13. ಈ ಥರ ಒಂದು ಪ್ರಶ್ನೆಗಳನ್ನು ಸಹ ಕೇಳ್ತಾರೆ ಏಜಸ್ಸಲ್ಲಿ. ಕ್ಲಿಯರ್? ನೋಡಿ, ಇಷ್ಟು ಬಂದುಬಿಟ್ಟು ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಸ್. ಲಾಸ್ಟ್ ಮಿನಿಟಲ್ಲಿ ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಮಾಡೋಕ್ಕೆ ಹೋಗ್ಬೇಡಿ, ಕಲಿಯೋಕ್ಕೆ ಹೋಗ್ಬೇಡಿ. ಇದನ್ನೇ ಮಲ್ಟಿಪಲ್ ಟೈಮ್ಸ್ ರಿವಿಸನ್ ಮಾಡಿ, 3 ಟೈಮ್ ರಿವಿಸನ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಟೈಮ್ಸ್ ಆಗುತ್ತೋ ಅಷ್ಟು ಟೈಮ್ಸನ್ನು ರಿವಿಸನ್ ಮಾಡ್ತಾಯಿರಿ. ಓಕೆ, ಇವತ್ತಿನ ಒಂದು ಸೆಷನ್ನು ಇಷ್ಟು ಕಂಪ್ಲೀಟ್. 1 crore ಅಪ್ಲಿಕೇಶನ್ ಇದ್ದರೂ ಸಹ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳಿದ್ದೀನಿ. ಆಗ NTPC ಲಾಸ್ಟ್ 30 ಡೇಸ್ ಟು 45 ಡೇಸ್ನ ಹೇಗೆ ನಾವು ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಇದು ಇವತ್ತಿನ ಒಂದು ಸೆಷನಲ್ಲಿ. ಈ ಒಂದು ವಿಡಿಯೋ ಯೂಸ್ ಆದರೆ ಕರೆಕ್ಟಾ, ನಮ್ಮ ಒಂದು ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸ್ನೇಹಿತರಿಗೆ ಯೂಸ್ಫುಲ್ ಆಗೋ ಥರ ಶೇರ್ ಮಾಡಿ. ಮತ್ತೆ ಸಿಗೋಣ, ಒಳ್ಳೊಳ್ಳೆ ಸೆಷನ್ಸಲ್ಲಿ ಸಿಗೋಣ. ಜೈ ಹಿಂದ್, ಥ್ಯಾಂಕ್ ಯು.